ಶೀಲಾನೇ ಹೆಣ್ಣಿಗೆ ಸೌಂದರ್ಯದ ಕಲಶ, ಶೀಲಾನೇ ಹೆಣ್ಣಿಗೆ ಭವಿಷ್ಯದ ಬುನಾದಿ, ಶೀಲಾನೇ ಹೆಣ್ಣಿಗೆ ಆಸ್ತಿ ಅನ್ನೋದು ನಮ್ಮ ಅಪ್ಪ ಅಮ್ಮ ನನಗೆ ಕಲಿಸಿದ ಪಾಠ ಅಂದ್ರೆ ಈ ಪಾಠನೇ ನಿನ್ನ ಮಗಳಿಗೂ ಕಲಿಸು. ಯಾರು ಬೇಡ ಅಂದಿತ್ತು? ಹೆಣ್ಣಾದವಳು ಇಷ್ಟು ಓದಿದ್ರೆ ಸಾಕು, ಕಾಲೇಜಿಗೆ ಜಾತಕ್ರಿ ಬೇಕು. ಶಾರದಾ, ನಮ್ ಕಾಲನೇ ಬೇರೆ, ಈ ಕಾಲನೇ ಬೇರೆ ಕಣೆ. ನಾಳೆ ನಿನ್ನ ಅಳಿನಾಗೋನು ಇಂಗ್ಲಿಷ್ ಒಂದು ಕಾಗದ ಬರೆದ್ರೆ ಪಾಪ ಗೌರಿ ಏನ್ ಮಾಡ್ಬೇಕು ಹೇಳು? ಇಂಗ್ಲಿಷ್ ನಲ್ಲಿ ಬರಿಬೇಡಿ, ಕನ್ನಡದಲ್ಲೇ ಬರೀರಿ ಅಂತ ಹೇಳ್ಬೇಕು. ನೋಡಿ, ನಮ್ ಗೌರಿ ನಾಳೆ ಕಾಲೇಜ್ ಹೋಗಿ BA ಪಾಸ್ ಮಾಡ್ಕೊಂಡ್ರೆ ಅವಳಿಗಿಂತ ಹೆಚ್ಚಾಗಿ ಓದಿರೋ ಗಂಡ ಎಲ್ಲಿಂದ ತರ್ತೀರಾ? ನನ್ ಕೇಳಿದ್ರೆ ವಯಸ್ಸಿಗೆ ಬಂದ ಹುಡುಗರು ಹುಡುಗಿರು ಒಂದೇ ಕಾಲೇಜಿನಲ್ಲಿ ಒಂದೇ ಕಡೆ ಒಬ್ರು ಪಕ್ಕದಲ್ಲಿ ಒಬ್ರು ಕೂತ್ಕೊಂಡು ಓದೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ಗಂಡು ಹೆಣ್ಣು ಒಂದೇ ಕಡೆ ಓದ್ರೆ ಕೆಟ್ಟ ಹೋಗ್ತಾರೆ ಅನ್ನೋದು ಮೂರ್ಖತನ ಶಾರದಾ. ಅವಳಿಗೂ ಓದಬೇಕು ಅಂತ ತುಂಬಾ ಆಸೆ ಕಣೆ. ಅಲ್ರಿ, ಓದಿನ ವಿಷಯದಲ್ಲಿ ಅವಳಿಗಿಂತ ನೀವೇ ಹೆಚ್ಚಾಗಿ ಹಠ ಮಾಡ್ತಿರೋ ಕಾಣಿಸುತ್ತೆ. ಇಲ್ವೇ, ನಾ ಹಠ ಮಾಡ್ತಾ ಇಲ್ಲ. ನಮ್ಗಿರೋಳು ಒಬ್ಳೆ ಮಗಳು, ಮದ್ವೆ ಆಗೋವರೆಗೂ ಮನೇಲೇ ಯಾಕೆ ಕೂತಿರ್ಬೇಕು, ಓದ್ತಾ ಇರ್ಲಿ ಅಂತ ಒಂದು ಆಸೆ. ಸರಿ ಹೋಯ್ತು, ಮದ್ವೆ ಆಗೋವರೆಗೂ ಓದ್ಬಿಡೋಲ್ಲ, ಓದ್ಬಿಡೋವರೆಗೂ ಮದ್ವೆ ಆಗೋಲ್ಲ ಅಂದಾಗಾಯ್ತು ನಿಮ್ ಮಾತು. ಹಾಗಲ್ಲ ಶಾರದಾ, ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋಕ್ಕೂ ನನಗೆ ಇಚ್ಛೆ ಇಲ್ಲ. ಅವಳಿಷ್ಟನ ಪೂರೈಸದೇ ಇರೋದಕ್ಕೂ ಮನಸ್ಸಿಲ್ಲ. ಸರಿ, ನೀನುಂಟು, ನಿನ್ನ ಮಗಳು ಗೌರಿ ಉಂಟು. ಮಂಡಿ ಹೊತ್ತಾಯ್ತು, ನಾನು ಹೊರಡ್ತೇನೆ. ಕಾಫಿ? ಏನ್ ಪ್ರೇಮ, ನೀವಷ್ಟು ಕಷ್ಟಪಟ್ಟು ಸೀಟ್ ಕೊಡ್ಸಿದ್ರು ಆ ಹುಡುಗಿ ಕಾಲೇಜಿಗೆ ಬರ್ತಾನೆ ಇಲ್ವಲ್ಲ? ಯಾರು, ಗೌರಿನಾ? ಅಯ್ಯೋ ಪಾಪ. ಯಾಕೆ, ಮನಿ ಪ್ರಾಬ್ಲಮಾ? ಹಾಗೇನು ಕಾಣಿಸ್ಲಿಲ್ಲ. ಪಾಪ ಗೌರಿಗೆ ಓದ್ಬೇಕು ಅಂತ ತುಂಬಾನೇ ಆಸೆ. ಪೇರೆಂಟ್ಸ್ ಇಷ್ಟ ಇಲ್ಲ ಅಂತ ಕೇಳಿದೆ, ಇನ್ನೇನೋ ಗೊತ್ತಿಲ್ಲ. ಅನ್ಲಕ್ಕಿಗಲ್ಲ. ಗೌರಿ ಕಾಲೇಜಿಗೆ ಬರ್ದಿರೋದು ನಿಜವಾಗ್ಲೂ ಡಿಮ್ ಅನ್ಸುತ್ತೆ ಕಣೆ. ಹೌದು ಕಣೆ, 5 ಜನ ಒಟ್ಟಿಗೆ ಸ್ಕೂಲಿಗೆ ಬರ್ತಿದ್ವು, ಒಟ್ಟಿಗೆ ಹೋಗ್ತಿದ್ವು. ಈಗ ನೋಡು 4 ಜನ. ಅವಳಮ್ಮ ಶುದ್ಧ ಹಳೆ ಕಾಲದ ಗೊಡ್ಡು ಕಣೆ. ಸಂಸಾರ ಮಾಡೋ ಹೆಂಗಸ್ಗೆ ಮನೆ ಕೆಲಸ ಬಂದ್ರೆ ಸಾಕು, ಕಾಲೇಜ್ ಓದಿ ಯಾಕೆ ಏನ್ ಬಿಟ್ರು. ಗೌರಿ ಏನಂದ್ಲು? ಏನಂತಾಳೆ ಪಾಪ, ರೂಮ್ ನಲ್ಲಿ ಕೂತ್ಕೊಂಡು ಅಳ್ತಾ ಇದ್ಲು. ಅವಳು ನಮ್ ಜೊತೆ ಓದಕ್ ಬಂದಿದ್ರೆ ಕಾಲೇಜ್ ನೈಟಿಂಗಲ್ ಅಂತ ಹೆಸರು ತಗೊಳ್ತಿದ್ಲು ಕಣೆ. ಅವಳಿಗೆ ಆ ಅದೃಷ್ಟ ಇಲ್ಲ ಬಿಡು. ಈಗ ಆ ಹೆಸರನ್ನ ನಾನ್ ತಗೊಳ್ತೀನಿ. ನೀನ್ ಹಾಡ್ತೀಯಾ? ಯಾಕೆ, ನನಗ್ ಸಂಗೀತ ಬರಲ್ಲ ಅನ್ಕೊಂಡಿದ್ಯಾ? ಹಾಡ್ ತೋರ್ಸ್ಲಾ? ಅಯ್ಯೋ, ಇಲ್ಲಿ ಬೇಡ್ಬೇಕನಕ, ಕಾಲೇಜ್ ಹುಡುಗರೆಲ್ಲ ಪರಾರಿ ಆಗೋಗ್ಬಿಡ್ತಾರೆ. ಸ್ನೇಹಕ್ಕೆ ಆ ಹಳೆ ಕಂದಾಚಾರದ ಗೌರಿನೇ ಲಾಯ್ಕು. ಒಂದ್ ಮಾತು ಹೇಳ್ತೀನಿ, ಪ್ಲೀಸ್ ಬಾ. ಗೌರಿ ಊಟ ಮಾಡಿದ್ಲಾ? ಅವಳ್ಯಾಕ್ ಮಾಡ್ತಾಳೆ? ಬೆಳಗ್ನಿಂದ ಹಸ್ಕೊಂಡಿದ್ದಾಳೆ. ನನಗೂ ಹೇಳಿ ಹೇಳಿ ಸಾಕಾಯ್ತು. ಗೌರಿ, ಗೌರಿ, ನೀ ಇನ್ನೂ ಊಟ ಮಾಡಿಲ್ಲ ಅಂತ ಅವಳು ಹೇಳಿದ್ಲು. ಬಾ ತಾಯಿ, ಊಟ ಮಾಡೋಣ. ನಂಗೆ ಹಸಿವಿಲ್ಲಪ್ಪ, ನಂಗೆ ಊಟ ಬೇಡ. ಹಾಗಂದ್ರೆ ಹೇಗಮ್ಮ? ಊಟ ಬಿಟ್ಟು ದಿನ ಎಲ್ಲ ಹೀಗಳ್ತಾ ಇದ್ರೆ ಮೈ ಏನಾಗ್ಬೇಕು? ಹೆಣ್ಣಾದವಳಿಗೆ ಇಷ್ಟೊಂದು ಹಠ ಇರಬಾರ್ದು. ಅವಳು ಕಾಲೇಜ್ಗೆ ಹೋಗ್ಲೇಬಾರ್ದು ಅಂತ ನೀ ಹಠ ಹಿಡಿದಿಲ್ವೇನೋ? ಅವಳು ಓದಿ ಬುದ್ಧಿವಂತಳಾದ್ರೆ ನನಗೇನು ಹೊಟ್ಟೆ ಉರಿನ? ನಾನು ಹಠ ಹಿಡಿದಿರೋದು ಅವಳು ಯೋಗಕ್ಷೇಮ ದೃಷ್ಟಿಯಿಂದ. ಇಷ್ಟು ದಿವಸ ಹೆಣ್ಮಕ್ಳ ಜೊತೆಲಿ ಓದ್ತಾ ಇದ್ಲು, ನಾನ್ ಬೇಡ ಅಂತ ಹೇಳಿದ್ನ? ಈ ಗಂಡು ಹುಡುಗರ ಜೊತೆಲಿ ಓದ್ಬೇಕು, ಅದಷ್ಟು ಒಳ್ಳೇದಲ್ಲ ಅಂತೀನಿ. ನೀನ್ ಹೇಳೋದೆಲ್ಲ ಸರಿ ನಿಮ್ಮ, ಆದ್ರೂ ಇಷ್ಟ ದಿವಸ ನನ್ ಜೊತೆಲಿ ಓದಿದ್ದ ವಸಂತ, ವಸುಮತಿ, ಕನಕ ಎಲ್ರು ಅಲ್ಲಿರ್ತಾರಲ್ಲ, ಅವ್ರಿಗಾಗೆ ಅವ್ರ ಜೊತೆಲಿ ನಾನು ಓದೋದ್ರಲ್ಲಿ ತಪ್ಪೇನಮ್ಮ ಇದೆ? ನಮ್ಗೆ ಯಾಕಮ್ಮ ಇನ್ನೊಬ್ಬರು ಸುದ್ದಿ? ಬೆಂಕಿ ಸುಡುತ್ತೋ ಬಿಡುತ್ತೋ, ಅದು ಬೆಂಕಿ ಅಂತ ತಿಳಿದ ಮೇಲೂ ಅದಕ್ಕೆ ಯಾಕೆ ಕೈ ಹಾಕ್ಬೇಕು? ಅದನ್ನ ಯಾಕೆ ಕೆದಕ್ಬೇಕು? ಗೌರಿ, ಹೆಣ್ಣು ಕೆಡ್ಲಿ ಬಿಡ್ಲಿ, ಅವಳ ಜೀವನದಲ್ಲಿ ಒಂದು ಸಾರಿ ಅಪಖ್ಯಾತಿ ಬಂತು ಅಂದ್ರೆ ಮುಗೀತು. ಅದಕ್ಕೆ ಅಮ್ಮ ದೊಡ್ಡವ್ರು ಹೇಳ್ದಾಗೆ ಬಡವ ನೀನ್ ಮಡದ ಹಾಗಿರು ಅಂತ ನಮ್ ಪಾಡಿ ನಾವಿರ್ಬೇಕಮ್ಮ. ಅಂತೂ ನಾವ್ ಯಾರಿಗೋ ಹೆದರಿ ಪಾಪ ಗೌರಿ ತಲೆ ಮೇಲೆ ಕಲ್ಲು ಹಾಕ್ಬೇಕು ಅಂದ್ಮೇಲೆ ನಿಂಗೆ ನನ್ ಮೇಲೆ ನಂಬಿಕೆ ಇಲ್ವಮ್ಮ? ಅಯ್ಯೋ, ನನ್ನಾಣಿಗೂ ನಿನ್ ಮೇಲೆ ನನ್ ಸಂಪೂರ್ಣ ನಂಬಿಕೆ ಇದೆ ಗೌರಿ. ಏನು ಲೋಕಾರೂಢಿ ಮಾತಾಡ್ದೆ ಅಷ್ಟೇ. ಹಾಗಾದ್ರೆ ನಾನು ಓದೋದಕ್ಕೆ ಒಪ್ಪಿಗೆ ಕೊಡಮ್ಮ. ಅಮ್ಮ, ಅಮ್ಮ ನಿನ್ ಮೇಲೆ ಆಣೆ ಇಟ್ಟು ಹೇಳ್ತೀನಿ. ಅಪ್ಪ, ಲಕ್ಷ್ಮೀ ನರಸಿಂಹ ಸ್ವಾಮಿ ಆಣೆಗೂ ಹೇಳ್ತೀನಿ, ಯಾರಿಗೂ ಅವಮಾನ ಆಗೋ ರೀತಿಯಲ್ಲಿ ನಾನು ನಡೆಯಲ್ಲಪ್ಪ. ಅಮ್ಮ, ಅಮ್ಮ, ಕಾಳು ಮುಳ್ ಮನೆಯಷ್ಟು ಅಂತ ಪ್ರಸಂಗಕ್ಕೆ ನಾನು ಅವಕಾಶನೇ ಕೊಡೋದಿಲ್ಲಮ್ಮ. ಇದು ಸತ್ಯ ಅಮ್ಮ. ಅಮ್ಮ ಪ್ಲೀಸ್
ಅಮ್ಮ ಗೌರಿ, ನೀನ್ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋಳು. ನಿನ್ನ ಆಸೆನ ಬಲವಂತವಾಗಿ ಬೇಡ ಅಂತ ಹೇಳೋಕೆ ನನಗೆ ಮನಸ್ಸೇ ಬರ್ತಾ ಇಲ್ಲಮ್ಮ. ಅಂದ್ಮೇಲೆ ಸರಿ ಗೌರಿ, ನಾಳೆ ಇಲ್ಲ ನೀ ಕಾಲೇಜಿಗೆ ಹೋಗ್ಬೋದು. ಸರಿಪ್ಪ. ಆದ್ರೆ ಈ ಮಾತನ್ನು ಈಗಲೇ ಹೇಳ್ತೀನಿ, ಈ ಮನೆ ಹೆಸರು ಉಳಿಸೋದು ಅಳಿಸೋದು ಎರಡೂ ನಿನ್ ಕೈಲೇ ಇದೆ ಗೌರಿ. ಯಾವತ್ತು ನಿನ್ ಬುದ್ಧಿ ಕೆಡುತ್ತೋ ಆವತ್ತೇ ನೀನು ಮಾತ್ರ ಅಲ್ಲ, ಈ ಮನೆನೇ ಕೆಡ್ತು ಅಂತ ತಿಳ್ಕೊ. ಅಮ್ಮ ಅಮ್ಮ. ಸರಿ ಸರಿ, ಅವ್ರು ಹಸ್ಕೊಂಡಿದ್ದಾರೆ, ಊಟಕ್ಕೆ ಬಾ. ನಡಿ. ಅಮ್ಮ ಒಂದ್ ನಿಮಿಷ. ಅಕ್ಕ, ನಿನಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೆ ಗೊತ್ತಾ? ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ? ಇಷ್ಟು. ಅಯ್ಯೋ, ನನ್ ಸ್ಕೂಲ್ ಗೊತ್ತಾಯ್ತು. ನಾನು ಬರ್ತೀನಿ. ಅಮ್ಮ, ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ. ಆಗ್ಲಿ. ಆಶೀರ್ವಾದ ಮಾಡು. ಈಗ ನಿನಗೆ ಸಂತೋಷವಾಯ್ತೇನಮ್ಮ? ಅಪ್ಪ, ಹೋಗ್ಬಿಟ್ಟು ಬರ್ತೀನಪ್ಪ. ನಮ್ ಗೌರಿ ಏನಾದ್ರೂ ಗಂಡು ಮಗ ಆಗಿದ್ರೆ ಎಷ್ಟು ಓದ್ತೀನಿ ಅಂತಂದ್ರೆ ಸಾಲ ಮಾಡಾರು ಓದಿಸ್ಬಿಡ್ತಿದ್ದೆ. ಈಗ್ಲೂ ಅಷ್ಟೇ ರೀ, ಮಗಳು ಓದ್ತಾ ಇದ್ದಾಳೆ ಅಂತ ಸುಮ್ಮನಿರ್ಬೇಡಿ. ಆದಷ್ಟು ಬೇಗ ಅವಳಿಗೆ ಒಂದು ಒಳ್ಳೆ ಗಂಡು ಹುಡುಕಿ. ಮಗಳ ಮದ್ವೆ ಆತ್ರ ನಿನ್ಗೊಬ್ಬಳಿಗೆ ಏನೆ, ನನಗಿಲ್ವೇನೆ? ಮಂಡೆಯಿಂದ ಬರ್ತಾ ಜೋಯಿಸ್ ನೋಡ್ಕೊಂಡು ಬರ್ತೀನಿ, ಆಯ್ತಾ? ಅಷ್ಟು ಮಾಡಿ. ಏನಮ್ಮ ಏನ ಫಸ್ಟ್ ಅದೇನ್ ಬೋರಯ್ಯ ಈ ಕಾಲೇಜು, ಅದೇ ಸೆಕೆಂಡ್ ನಮ್ ರಂಬೆ ಬಂದ್ಮೇಲೆ ನಂದನವನ. ಯಾರಪ್ಪ ಅದು ನಿನ್ ರಂಬೆ? ಇವಳೆ. ನೋಡಮ್ಮ ಅಲ್ಲಿ ಅವಳ ಡ್ರೆಸ್ಸು, ವಾಕಿಂಗ್ ಸ್ಟೈಲು, ಸ್ಮೈಲು ಒಂದಲ್ಲೋ. ಎಲ್ಲಮ್ಮ ಎಲ್ಲೋ? ಇಲ್ಲೇ ಕೂಡು ಮುಂದೆ ಇದೆ, ಅಲ್ಲಿ ನೋಡು ನನ್ನ ರಂಬೆ. ಆಕಾಶದಿಂದ ಧರೆಗಿಳಿದರಂಭೆ, ಆಕಾಶದಿಂದ ಧರೆಗಿಳಿದರಂಭೆ, ಇವಳೆ ಇವಳೆ ನನ್ ಮನದ ರಂಭೆ. ಅಲ್ಲೋಡ ರಿಯಲ್ ಬ್ಯೂಟಿ. ರಿಯಲ್ ಬ್ಯೂಟಿ ಎಲ್ಲ ಡೂಪ್ಲಿಕೇಟು. ನೋಡು ನನ್ನ ಮಗನೇ, ಗೌರಿ ಹೇಗಿದ್ದಾಳು? ಇವಳಪ್ಪ ಶುದ್ಧ ಕತ್ತೇನೋ. ಯಾಕೋ ಅಷ್ಟು ಅರ್ಥ ಆಗಲ್ಲ? ಅಲ್ಲಯ್ಯ, ಇಂಥ ಸೌಂದರ್ಯವತಿಗೆ ಎಂತ ಹೆಸರಯ್ಯ? ಅದೇ ನೇನಕ್ಕೆ, ಊರ್ವಶಿ, ತಿಲೋತ್ತಮೆ ಅಂತ ಹೆಸರಿಟ್ಟಿದ್ರೆ ಇವಳಪ್ಪನ ಮನೆ ಗಂಟೆ ಹೋಗುತ್ತೆ. ಏನಾಗ್ತಾ ಇರ್ಲಿಲ್ಲ. ಈ ತಾಪತ್ರದಲ್ಲಿ ಕ್ಲಾಸಿಗೆ ಬೇರೆ ಹೋಗ್ಬೇಕು. ಇರ್ಲಿ ತಗೋ. ಯಾವ ಬೆಂಚಲ್ಲಿ ಕೂತ್ಕೊಳ್ಬೇಕು ಅಂತ ಗೌರಿ, ನನ್ ಪಕ್ಕಕ್ಕೆ ಬರೇ. ಯಾವ ಬೆಂಚ್ ಪುಣ್ಯ ಮಾಡಿದ್ಯೋ, ಯಾರು ಅದೃಷ್ಟ ಕಾದಿದ್ಯೋ. ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್, ಹೇಗ್ ಬೇರೆ ಬೇರೆ ಆಗ್ತೀರಾ? ಕೋಪಿಸ್ಕೋಬೇಡ್ವೆ, ನಾನು ಅಲ್ಲಿಗೆ ಬರ್ತೀನಿ. ಬೇಡ ಬೇಡ, ಅಲ್ಲೇ ಕೂತ್ಕೋ. ಗುರು, ನಾನಾದ್ರೂ ವಸಂತ ಆಗ್ಬಾರ್ದಿತ್ತೇನೋ. ಅವ ನನ್ ಗೌರಿ ಆಗ್ತಾ ಇದ್ದೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಅರವಿಂದ. ಎಸ್ ಸರ್. ಆತ್ಮಾರಾಮ್. ಪ್ರೆಸೆಂಟ್ ಸರ್. ಅರ್ಜುನ. ಎಸ್ ಸರ್. ಚಿಂತಾಮಣಿ. ಎಸ್ ಸರ್. ಗಂಡು ಹುಡುಗರು ಹೆಣ್ಣು ಹುಡುಗರು ಒಂದೇ ರೂಮ್ ನಲ್ಲಿ ಪಾಠ ಕಲಿತೀರಾ? ಜೊತೆಯಲ್ಲಿ ಮೇಷ್ಟ್ರು ಇರ್ತಾರಮ್ಮ. ಮೇಷ್ಟ್ರು ಹೊರಟೋದ್ಮೇಲೆ ಇನ್ನೊಬ್ಬರು ಮೇಷ್ಟ್ರು ಬರೋ ತನಕ ನಾವೆಲ್ಲ ಆಚೆ ಕಡೆ ನಿಂತಿರ್ತೀವಿ. ಹಾಗಾದ್ರೆ ನೀವೆಲ್ಲ ಬೀದಿಲಿ ನಿಂತಿರ್ತೀರಾ? ಇಲ್ಲ ಕಣೋ, ಕ್ಲಾಸ್ ಬಿಟ್ಟ ಮೇಲೆ ನಾವೆಲ್ಲ ಹೊರಗಡೆ ನಿಂತಿರ್ತೀವಿ.
ನಮಗೆ ಅಂತ ಲೇಡೀಸ್ ರೂಮ್ ಒಂದಿದೆ, ಅಲ್ಲಿ ಹೋಗಿ ಕೂತಿರ್ತೀವಿ. ನಿಮ್ ಜೊತೆ ಎಷ್ಟು ಜನ ಹೆಣ್ಮಕ್ಳು ಓದ್ತಾ ಇದಾರಮ್ಮ? ತುಂಬಾ ಜನ ಇದಾರಮ್ಮ. ವಸಂತ, ವಸುಂಧರ, ಕನಕ, ಪಂಕಜ, ಅಂಬುಜ ಎಲ್ರು ನನ್ ಕ್ಲಾಸೇ. ಹೌದು, ನಿನಗೆ ಪಾಠ ಹೇಳ್ಕೊಡೋದು ಗಂಡು ಮೇಷ್ಟ್ರ ಹೆಣ್ಮೇಷ್ಟ್ರ? ಗಂಡು ಮೇಷ್ಟ್ರು. ಗಂಡು ಮೇಷ್ಟ್ರು ವಯಸ್ಸಾದವ್ರು ತಾನೆ? ಬಿಳಿ ಗಡ್ಡ ಅಂಡಿಸ್ಬಿಟ್ರೆ ಎಲ್ರೂ ವಯಸ್ಸಾದವ್ರೆ. ಏನಮ್ಮ ಹಠ ಮಾಡಿ ಕಾಲೇಜ್ ಸೇರ್ಕೊಂಡ್ಬಿಟ್ಟಿದ್ಯಾ? ಎಲ್ಲ ಒಳ್ಳೇದಾದ್ರೆ ಸಾಕು. ಅವಳ ತಟ್ಟೆಲಿ ಯಾಕೋ ತಿಂತಿದ್ಯಾ? ನಿನಗೆ ತಂದು ಕೊಡ್ತೀನಿ. ಇದು ನಾನೇ ಕೊಡ್ತೀನಿ. ಹೋಮ್ವರ್ಕ್ ಕೊಟ್ಟಿದ್ದಾರಾ? ಉದಾಸೀನ ಮತ್ತು ಸೋಮಾರಿತನ ಬಿಟ್ಟು ಏನ್ರಯ್ಯ ನಿಮ್ಗೆ ಹೇಳ್ತಾ ಇರೋದು. ಉದ್ಯಮಶೀಲರಾಗಲು ಮುಖ್ಯಮಂತ್ರಿ ಶ್ರೀ ಗುಂಡೂರಾವ್ ಅವರು ನಿನ್ನೆ ಇಲ್ಲಿ ಕನ್ನಡಿಗರಿಗೆ ಕರೆ ನೀಡಿದರು. ನಮ್ಮಲ್ಲಿ ಹಣವಂತರು ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪಿಸಲು ಮುಂದೆ ಬರದೇ ಹೋದರೂ ಕೆಲಸ ಮಾಡಲು ಸಿದ್ಧರಿಲ್ಲದೆ ಹೋದರೆ ಏನು ಮಾಡುವುದು ಎಂದು ಪ್ರಶ್ನಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಉದ್ಯಮಶೀಲರಾಗಿರುವಂತೆ ಪ್ರಪಂಚದ ಯಾವ ಭಾಗದಲ್ಲಿ ಹೋದರೂ ಅಲ್ಲಿ ಉಡುಪಿ ಹೋಟೆಲ್ಗಳಿರುವುದನ್ನು ಶ್ಲಾಘಿಸಿ ಅದೃಷ್ಟವಶಾತ್ ಉಡುಪಿ ಕರ್ನಾಟಕದಲ್ಲೇ ಇದೆ ಎಂದು ಸಮಾಧಾನ ಸೂಚಿಸಿದರು. ಕಳೆದ 10 ತಿಂಗಳ ಅವಧಿಯಲ್ಲಿ ತಮ್ಮ ಸರ್ಕಾರ ಸಾಕಷ್ಟು ಕೆಲಸ ಮಾಡಿದೆ ಎಂದು ಹೆಮ್ಮೆಯಿಂದ ಹೇಳಿದ ರಾಯರು ಸಾರ್ವಜನಿಕ ಸಹಕಾರಕ್ಕಾಗಿ ಏನಪ್ಪ ಏನಪ್ಪ ಏನೋ ಮಾಡ್ತಿದ್ದೆ ಕೆಲಸಗಾರನ ಕೂರಿಸ್ಕೊಂಡು? ಇವತ್ತಿನ ಪೇಪರ್ನಲ್ಲಿರೋ ಸುದ್ದಿನ ಓದ್ ಹೇಳ್ತಾ ಇದ್ದೆಪ್ಪ. ಅಲ್ವೋ, ನೀನ್ ಓದು ಬರಹ ಮುಗಿಸ್ಕೊಂಡು ಅಪ್ಪನ ವ್ಯವಹಾರದಲ್ಲಿ ಸ್ವಲ್ಪನಾದ್ರೂ ಸಹಾಯ ಮಾಡ್ಬೇಕು ಅನ್ನೋ ಬುದ್ಧಿ ಬೇಡವನೋ ನಿಂಗೆ? ಸಹಾಯ ಮಾಡ್ತಿದ್ದೆಪ್ಪ, ಆದ್ರೆ ನಿಮ್ದೇ ಏನೇ ಬೇರೆ, ನಂದೇ ಏನೇ ಬೇರೆ. ಏನೋ ಅಂತದ್ದು? ಎಲ್ರೂ ಹಣ ನಿಮ್ದೆ ಅಂತ ನೀವು ತಿಳ್ಕೊಂಡಿದ್ದೀರಾ. ನಿಮ್ಮ ಹತ್ರ ಇರೋ ಹಣ ಎಲ್ರಿಗೂ ಸೇರ್ಬೇಕಾದ್ದು ಅಂತ ನಾನ್ ತಿಳ್ಕೊಂಡಿದ್ದೀನಿ. ಆಯ್ತು ಕಣೋ, ಆಯ್ತು. ನಿಂಗೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿದ್ಯೆ ಕಲ್ಸಿದ್ದಕ್ಕೆ ಮನೆಯನ್ನ ಸಾರಿಸಿ ಗುಡ್ಸಿ ರಂಗೋಲಿ ಇಡೋ ಬುದ್ಧಿನೇ ಕಲ್ತಿದ್ಯಾ ಕಣೋ. ಹಾಗೆಲ್ಲ ಮಾಡಿದ್ರೆ ತಾನೇಪ್ಪ ನಮ್ಮನೆ ಕ್ಲೀನ್ ಆಗಿ ಚಕ್ಕುಟವಾಗಿ ನೋಡಕ್ ಚೆನ್ನಾಗಿರೋದು. ಏಯ್, ಈ ತಲೆ ಹತ್ಯೆ ಬಿಟ್ಟು ಹೇಳ್ದಷ್ಟು ಕೆಲಸ ಮಾಡೋ. ಏನಪ್ಪ ಮಾಡ್ಲಿ? ಈ ಪತ್ರಗಳನ್ನೆಲ್ಲ ನಮ್ ಲಾಯರ್ ಕೈಲಿ ಕೊಟ್ಟು ತಕ್ಷಣ ಆಕ್ಷನ್ ತಗೋಬೇಕು ಅಂತ ಹೇಳು. ಯಾರ್ದಪ್ಪ ಪತ್ರಗಳು? ನಮ್ ರೈತರದು. ಸಾಲ ತಗೊಂಡೋಗಿ 6-7 ವರ್ಷಗಳಾದ್ರೂ ಒಬ್ನಾದ್ರೂ ತೀರ್ಸಿಲ್ಲ. ಒಂದು 10 ಜನಕ್ಕೆ ಬಿಸಿ ತಗಲ್ಸ್ಬೇಕಣೋ, ಆಗ್ಲೇ ಅವ್ರಿಗೆ ಬುದ್ಧಿ ಬರೋದು. ಬಡ್ಡಿ ಕೊಡ್ತಾ ಇದಾರಲ್ಲಪ್ಪ. ಬಡ್ಡಿ ಕೊಟ್ರೆ ಏನೇ ಬಂತು, ಇನ್ನು ಅಸಲೇ ತೀರ್ಸಿಲ್ಲ. ಅದೆಲ್ಲ ನಿನ್ಗೆ ಯಾಕೆ? ಇದು ತಗೊಂಡೋಗಿ ಸೀತಾರಾಮಯ್ಯ ಹತ್ರ ಕೊಡು, ದಿಕ್ ವಿಷಯನೆಲ್ಲ ಗಮನಿಸ್ಕೋತಾನೆ. ಸರಿ. ಲೋ ಶಿವ, ಓ ಬಂದೇನೋ, ಯಾಕೋ ಇಷ್ಟೊತ್ತು? ಕೂಗಿದ ತಕ್ಷಣ ಬರ್ಕೊಡ್ದೇನೋ? ತಗೊಂಡೋಗಿ ಒಳಗಿಡು. ಕಾಳ, ಹನುಮ, ಕರಿಯ, ಬಂದ್ರೆ ಇಲ್ಲಿ. ಏನ್ ಬುದ್ಧಿ? ಏನ್ರಯ್ಯ, ನಮ್ಮ ಅಪ್ಪನ ಹತ್ರ ಸಾಲ ಎಷ್ಟು ತಗೊಂಡಿದ್ದೀರಾ? 200 ಬುದ್ಧಿ. 500 ಬುದ್ಧಿ. 300 ಬುದ್ಧಿ. ಎಷ್ಟು ದಿವಸ ಆಯ್ತು? 6-7 ವರ್ಷ ಆಯ್ತು ಬುದ್ಧಿ. ಮದುವೆ ಅಂತ ತಕೊಂಡ್ 4 ಮಕ್ಕಳಾದ, ಇನ್ನೂ ಸಾಲ ತಿರ್ಲ ಬುದ್ಧಿ. ಸರಿ, ಬಡ್ಡಿನಾದ್ರೂ ಕೊಡ್ತಾ ಇದ್ದೀರಾ? 1000 ರೂಪಾಯಿ ಕೊಟ್ಟಿದ್ದೀವಿ ಬುದ್ಧಿ. ಮತ್ ನಮ್ಮಪ್ಪ ಲಾಯರ್ಗೆ ಪತ್ರ ಕೊಟ್ಟು ನಿಮ್ ಮನೆನೆಲ್ಲ ಜಪ್ತಿ ಮಾಡ್ಸೋನಲ್ಲಯ್ಯ. ಮಾಡ್ಬೇಡಿ ಬುದ್ಧಿ, ಮಾಡ್ಬೇಡಿ. ತಮಾಷೆಗಂದೆ. ನಮ್ಮ ಅಪ್ಪ ಏನಂತ ಕಟಕ್ನಾ? ತಗೊಳ್ಳಿ, ಇವತ್ತಿಂದ ನಿಮ್ ಸಾಲ ಎಲ್ಲ ತೀರೋಯ್ತು. ಧರ್ಮರಾಯರ ಬುದ್ಧಿ. ನನ್ನ ಕಾಲಿಗೆ ಯಾಕೆ ಬೀಳ್ತೀರಾ? ಹೋಗಿ ನಮ್ಮ ಅಪ್ಪನ ಕಾಲಿಗೆ ಬೀಳಿ, ಅಲ್ಲಿ ಬರ್ತಾ ಇದ್ದಾನೆ. ಹೇಳ್ರೋ ಯಾಕ್ರೋ? ಧರ್ಮರಾಯರ ಬುದ್ಧಿ, ಧರ್ಮರಾಯರು ನಿಮ್ಮಿಂದ ಮನೆ ಉದ್ಧಾರ ಆಯ್ತು ಬುದ್ಧಿ. ನನ್ನಿಂದ ನಿಮ್ಮನೆ ಉದ್ಧಾರ ಆಯ್ತಾ? ಹೌದು ಬುದ್ಧಿ, ಈಗ ತಾನೇ ಸಾಲ ತೀರ್ತು ಅಂತ ಪತ್ರ ಹರ್ಕೊಟ್ರಲ್ಲ. ಪತ್ರ ಕೊಟ್ಟ? ಯಾವಾಗ ಕೊಟ್ಟೆ? ಈಗ ತಾನೇ ನಿಮ್ ಮಗರು ತಂದ್ಕೊಟ್ರು ಬುದ್ಧಿ. ಗೋಪಿನ ಹೊರವನ್ನು ತಗೊಂಡ್ಬಂದು ಸರಸ್ವತಿ, ಏಯ್, ಎಲ್ಲೇ ಅವನು? ಯಾರಪ್ಪ? ಅವನೇ ನಿಮ್ಮಣ್ಣ ಅಯೋಗ್ಯ. ಬಂದೆ, ಕರ್ಕೊಂಡ್ ಬರ್ತೀನಿ. ಬರ್ಲಿ, ಅವನು ಹುಟ್ಟಡಗಿಸ್ಬಿಡ್ತೀನಿ, ಅವನಿಲ್ಲ ಅನಿಸ್ಬಿಡ್ತೀನಿ ಇವತ್ತು. ಏನ್ರಿ ಯಾವಾಗ ನೋಡಿದ್ರು ಮಗನ ಮೇಲೆ ಕೈ ಎತ್ಕೊಂಡೇ ಬರ್ತಿರಲ್ಲ? ಅವನು ಮಾಡೋ ಕೆಲಸಕ್ಕೆ ಅವನ್ ಬೆನ್ ಮೂಳೆ ಮುರಿದು ಮೂಲೆಯಲ್ಲಿ ಕೂರಿಸ್ಬೇಕು ಕಣೆ. ನಾನೇನಪ್ಪ ಅಂತ ತಪ್ಪು ಮಾಡ್ದೆ? ಹನುಮ, ಕಾಳ, ಕರಿಯ ಇವ್ರ ಪತ್ರಗಳನ್ನೆಲ್ಲ ಲಾಯರ್ ಕೈಲಿ ಕೊಟ್ಬಿಟ್ಟ ಅಂದ್ರೆ ಅದನ್ನೆಲ್ಲ ಅವ್ರ ಕೈಗೆ ಕೊಟ್ಬಿಟ್ಟೇನು? ಅಸ್ಲಿಗಿಂತ ಬಡ್ಡಿನೇ ಹತ್ರಸ್ ಕೊಟ್ಟಿರುವಾಗ ಅವ್ರ ದುಡ್ಡು ನಮ್ಗೆ ಯಾಕೆ ಅಂತ ಕೇಳ್ದೇನೆ ನಿನ್ನ ವಂಶೋದ್ಧಾರಕನ ಮಾತನ್ನ. ಇವನ ಕೈಲಿ ಏನಾದ್ರೂ ಆಸ್ತಿ ಕೊಟ್ಬಿಟ್ರೆ 3 ದಿವಸದಲ್ಲಿ ನುಂಗಿ ನೀರ್ ಕುಡಿದ್ಬಿಡ್ತಾನೆ ಅಷ್ಟೇ. ಸುಮ್ನೆ ಯಾಕಪ್ಪ ಆಸ್ತಿ ಆಸ್ತಿ ಅಂತ ಬಡ್ಕೋತೀಯ?
ನಾನು ಬುದ್ಧಿವಂತಿಕೆಯಿಂದ ಈ ಆಸ್ತಿ ಮಾಡೋ ಹೊತ್ತಿಗೇನೋ ಈ ಅಂತಸ್ತು ಬಂದಿರೋದು. ಇಲ್ದೆ ಹೋದ್ರೆ ನೀವು ಎಲ್ಲರ ಹಾಗೆ ಕೂಲಿ ನಾಲಿ ಮಾಡ್ಕೊಂಡು ಕಂಡವ್ರ ಮುಂದೆ ಕೈ ಚಾಚಬೇಕಾಗಿತ್ತು. ದುಡ್ದು ತಿನ್ನೋದ್ರಿಂದ ಅವಮಾನ ಏನಿಲ್ಲಪ್ಪ, ಆದ್ರೆ ಈ ತರ ಕಂಡವ್ರ ದುಡ್ಡು ತಿನ್ಬಾರ್ದು ಅಷ್ಟೇ. ಏನಲ್ಲ ವೇದಾಂತ ಓದೋಕ್ ಬಂದ್ಬಿಟ್ಯಾ? ವೇದಾಂತ ಅಲ್ಲಪ್ಪ, ಜೀವನದ ಒಂದು ಸತ್ಯ. ಮನುಷ್ಯನಿಗೆ ಹಣನೇ ಮುಖ್ಯ ಅಲ್ಲ. ನಾನು ನೀವು ನಮ್ ಜೊತೆ ಕೆಲಸ ಮಾಡೋರೆಲ್ಲ ಬದುಕಬೇಕು. ಹಾ, ಏನೋ ಭಾಷಣ ಬಿಗಿತ್ತಿದ್ಯೋನೋ ಭಾಷಣ. ನಿನಗೆ 4 ನಿನಗೆ 4 ಬಿಗಿತ್ತಿ ನೋಡು. ನಿತ್ಕೋ ನೀ ಬೀಳ ಕೈನ ನೀನು. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಬಡ ಜನರು ಬಲ್ಲಿದರು ನಮ್ಮವರೇ, ಎಲ್ಲ ನಮ್ಮವರೇ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಕಪ್ಪನೆಯ ಮೋಡಗಳು ಕರಗುತ್ತ ನೀರಾಗಿ ಮಳೆಯನು ನೆಲದಲ್ಲಿ ಹರಿಸುತ್ತಿರೆ. ನೆಲವೆಲ್ಲ ನಗು ನಗುತ್ತ ಹಚ್ಚನೆ ಹಸಿರಾಗಿ ಬೆಳೆಯನು ಜನರಿಗೆ ಕೊಡುತ್ತಲಿರೆ. ಸಂತೋಷದಿ ನೀ ಬಾಳದೆ, ಸಂತೋಷದಿ ನೀ ಬಾಳದೆ, ಏಕೆ ಹೊಡೆದಾಡಿ ಕಾದಾಡುವೆ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಬಡ ಜನರು ಬಲ್ಲಿದರು ನಮ್ಮವರೇ, ಎಲ್ಲ ನಮ್ಮವರೇ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಗಾಳಿಯನು ನೀರನ್ನು ತಂದವನೀನಲ್ಲ, ಈ ನಿಜ ಏತಕ್ಕೆ ಅರಿತಿಲ್ಲ. ಹಣ್ಣಿನಲ್ಲಿ ಸಿಹಿಯನ್ನು ತಂದವನೀನಲ್ಲ, ಅರಿಯುವ ಜಾಣ್ಮೆಯು ಏಕಿಲ್ಲ. ನಿನದಲ್ಲದ ಸಂಪತ್ತಿಗೆ, ನಿನದಲ್ಲದ ಈ ಸಂಪತ್ತಿಗೆ ಏಕೆ ಬಡಿದಾಡಿ ಹೋರಾಡುವೆ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಬಡ ಜನರು ಬಲ್ಲಿದರು ನಮ್ಮವರೇ, ಎಲ್ಲ ನಮ್ಮವರೇ. ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ. ಲಾ 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 ಲಾ. ಅಲ್ಲೋಡಮ್ಮ, ರಿಯಲ್ ಬ್ಯೂಟಿ. ಬ್ಯೂಟಿ ಮಾತ್ರ ಅಲ್ವೋ, ನೈಟಿಂಗೇಲ್ ಕೂಡ. ಸುಂದರ ಅಷ್ಟೊತ್ತಿಂದ ಇವಳಿಗೆ ಕಾಯ್ತಾ ಇದ್ದೀನಿ ನಾನು. ಹೋಗಪ್ಪ. ಗೌರಿಯವರೇ, ಸಾಕ್ಷಾತ್ ದೇವಿಯವರೇ, ನಿಮ್ಮಿ ಅಂದಕ್ಕೆ ಬಂಗಾರದ ಗುಲಾಬಿಯನ್ನೇ ಕೊಡಬೇಕು.
ಆದರೆ ಬಡವನಾದ ನಾನು ಈ ಆರ್ಡಿನರಿ ಗುಲಾಬಿಯನ್ನೇ ಕೊಡುತ್ತಿದ್ದೇನೆ, ಸ್ವೀಕರಿಸಿ. ಇಲ್ಲ ಅನ್ನಬೇಡಿ. ಅಯ್ಯೋ, ಹೋದಿರಾ, ಹೋಗಿಬಿಟ್ಟಿರಾ? ಈ ಗುಲಾಬಿ ನಿಮಗಾಗಿ ಕಾಯುತ್ತಿದೆ, ನಾನು ನಿಮಗಾಗಿ ಕಾಯುತ್ತಿದ್ದೇನೆ. ಅಯ್ಯೋ, ಇದು ನಿಮಗಲ್ಲ. ಆಯ್ತು, ಮಂಗಳಾರತಿ. ಬಹಳ ಬಡ ಕಷ್ಟ ಇದ್ದೆ, ವಿದ್ಯಾ ಬೇಸ್ತು. ಹೋಗಲ್ಲ, ಹೋಗ, ಖಚಿತ ಮುಖ ಸುಮ್ಮನೆ ಲೈಫ್ ಅಂದ್ಮೇಲೆ ಇದೆಲ್ಲ ಅನುಭವ ಆಗ್ಲೇಬೇಕು. ಏ ಗೌರಿ, ಏನು ಏನಾಯ್ತು? ಯಾಕೆ ಗೌರಿ ಆಡ್ತಾ ಇದೀಯಾ? ಆ ಚಿಂತಾಮಣಿ ಅವನ ಸ್ನೇಹಿತರನ್ನು ಏನ್ ಮಾಡಿದ್ನೆ ಅವನು? ನಾನ್ ಬರ್ತಿದ್ದಾಗೆ ಗುಲಾಬಿ ಹೂ ತಂದು ಕೊಡ್ತಾನೆ ಕಣೆ. ಅಯ್ಯೋ, ಇಷ್ಟೇನೆ? ಶುದ್ಧ ಅಂಜಬುರ್ಕಿ ಕಣೆ ನೀನು. ಇಲ್ಲಿ ಪ್ರಾಣ ಸಂಕಟ, ಬೆಕ್ಕಕ್ಕೆ ಚೆಲ್ಲಾಟ ಅನ್ನೋ ತರ ಇದೆ. ಏನಾಯ್ತೆ ಈಗ? ಏನೋ ನಿನ್ ಮೇಲೆ ಆಸೆ ಆಯ್ತು, ಅದಕ್ಕೆ ಹೂ ತಂದ್ಕೊಟ್ಟ, ಅದಕ್ಕೆ ಕಳೋದ್ ಯಾಕೆ? ನಿಂಗೆ ಗೊತ್ತಿಲ್ಲ ಕಣೆ, ನಮ್ಮಮ್ಮ ಒಂಥರ. ಮೊದಲೇ ನಾನು ಕಾಲೇಜ್ಗೆ ಹೋಗೋದಕ್ಕೆ ಒಪ್ಲಿಲ್ಲ. ಈಗ ಈ ತರ ಎಲ್ಲ ಏನಾದ್ರು ನಡೀತಿದೆ ಅಂತ ಗೊತ್ತಾದ್ರೆ ನಾನು ಓದನ್ನ ನಿಲ್ಸ್ಬಿಡ್ತಾರೆ ಕಣೆ. ಅಳ್ಬೇಡ, ಧೈರ್ಯವಾಗಿರು. ಇವತ್ತೇ ಕಡೆ ಚಿಂತಾಮಣಿನೇ ಏನು, ಯಾವ ಹುಡುಗನು ನಿನ್ ತಂಟೆಗೆ ಬರ್ದೇ ಇರೋ ಹಾಗೆ ನಾನ್ ಮಾಡ್ತೀನಿ. ನೀನು ಗೌರಿಗೆ ಗುಲಾಬಿ ಹೂ ಕೊಡಕ್ ಹೋಗಿ ಮಗಕ್ ಮಂಗಳಾರತಿ ಮಾಡಿಸ್ಕೊಂಡಿಲ್ಲ? ಅಲ್ಲಿ ನೋಡು, ಪಂಕಜ ಬರ್ತಾ ಇದ್ದಾಳೆ. ಈಗ ನೋಡು ನಾನು ಏನ್ ಮಾಡ್ತೀನಿ ಅಂತ. ಕೊಡು ಹೂನ. ಫಸ್ಟ್ ಆಫ್ ಆಲ್ ಕೊಡು. ಥ್ಯಾಂಕ್ ಯು. ದಿಗ್ವಿಜಯೀ ಭವ. ಪುಸ್ತಕನ. ಒಲವಿನ ಪಂಕಜ, ನಿನಗಾಗಿ ಹೂ ತಂದಿರುವೆ. ಈ ಹೂವೇನಾ ಗೌರಿ ಕೊಟ್ಟಿದ್ದು? ಹೌದೌದು, ದೇವರನೆಗೂ ಇದೇ ಹೂ. ಇದೇ ಹೂ. ನನ್ ಕೊಡ್ಬೇಡ, ಮುಡ್ಸು. ಹೆಣ್ ಹುಡುಗಿರು ಅಂದ್ರೆ ಏನಂತ ಅನ್ಕೊಂಡ್ರು? ನಾವ್ ಇಲ್ಲಿಗ್ ಬರೋದು ವಿದ್ಯೆ ಕಲಿಯಕ್ಕೆ, ಹನಿಮುನ್ಗಲ್ಲ. ಇವತ್ತೇ ಕಡೆ ಇನ್ನೊಂದ್ ದಿವಸ ಹೀಗೇನಾದ್ರೂ ಬಾಲ ಬಿಚ್ಚಿದ್ರೋ ಈ ಮಿಲ್ಟ್ರಿ ಪಂಕಜ ಶೂಟ್ ಮಾಡ್ಬಿಡ್ತಾಳೆ. ಹುಷಾರ್. ಇವನ ಆತ್ಮಕ್ಕೆ ಶಾಂತಿ ದೊರಕಲಿ. ಮಿತ್ರ, ಪಂಕಜನ್ ಸತಿ ಮಾಡ್ಕೊಳಕ್ ಹೋಗಿ ಸತ್ಯ ಹೋದ್ನಲ್ಲ ಮಿತ್ರ. ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ. ಅಪ್ಪ, ಕಾಲೇಜ್ ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಹೌದೇನಮ್ಮ? ನಿನ್ನೆ ಯಾಕೆ ಹೇಳಿಲ್ಲ? ಎಷ್ಟು ಬೇಕಾಗಿತ್ತು? 30 ರೂಪಾಯಿ. ₹30 ನಿನ್ ಫೀಸು, 10 ರೂಪಾಯಿ ನಿನ್ ಖರ್ಚಿಗೆ. ನಂಗ್ ಬೇಡಪ್ಪ. ತಕ. ನಂಗೇನ್ ಖರ್ಚಿದೆಪ್ಪ, ನಂಗ್ ಬೇಡ. ಬರ್ತೀನಪ್ಪ. ಏನದು? ಏನದು ಮಗಳ ಜೊತೆಲಿ ಗುಟ್ಟಾದ ವ್ಯವಹಾರ? ಏನಿಲ್ಲ ಶಾರದಾ, ಗೌರಿ ಫೀಸ್ ಕೇಳಿದು ಕೊಟ್ಟೆ ಅಷ್ಟೇ. ಇಷ್ಟೆಲ್ಲ ಗಮನಿಸೋ ನೀವು ಅವಳ ಮದುವೆ ವಿಷಯ ಸ್ವಲ್ಪ ಗಮನಿಸಿದ್ದಿದ್ರೆ? ಗಮನಿಸ್ತಾ ಇದ್ದೀನಪ್ಪ. ಮೊನ್ನೆ ಶ್ರೀನಿವಾಸಪುರದಲ್ಲಿ ಒಂದು ಗಂಡಿತ್ತು, ವಿಚಾರಿಸ್ದೆ. ನಮ್ ಯೋಗ್ಯತೆ ಮೀರಿ ಹೊರೋಪಚಾರ ಕೇಳ್ತಾ ಇದ್ದಾರೆ. ಏನೋ ಹೆಚ್ಚು ಕಡಿಮೆ ಮಾತಾಡಿ ಮುಗಿಸ್ಬಿಡ್ಬಾರ್ದಾ? ಅಯ್ಯೋ, ಗಂಡಿನ ತಂದೆ ತಾಯಿಗಳು ತುಂಬಾ ಜಿಗಟು, ಬೆಟ್ಟದಷ್ಟು ಕೇಳ್ತಾ ಇದ್ದಾರೆ. ಸ್ವಲ್ಪ ಕಡಿಮೆ ಮಾಡ್ಕೊಡಿ ಅಂತಂದ್ರು ಕಡ್ಡಿ ತುಂಡು ಮಾಡ್ದ ಮಾತಾಡ್ಬಿಟ್ರು. ಏನ್ ಮಾಡಕ್ಕಾಗತ್ತೆ ಹೇಳು? ನಮ್ ಗೌರಿಗೊಂದು ಗಂಡನ್ನ ಆ ಬ್ರಹ್ಮ ಬರ್ದಿದ್ದಾನೋ ಇಲ್ವೋ? ಆಗ್ಬೇಕು ಅನ್ನೋ ಕಾಲ ಬಂದಾಗ ಯಾರು ನಿಲ್ಸಕ್ಕಾಗಲ್ಲ. ಯಾಕೆ ಯೋಚನೆ ಮಾಡ್ತಿ? ಮಧ್ಯಾಹ್ನದ ಪೀರಿಯಡ್ ನಲ್ಲಿ ಇಂಪಾರ್ಟೆನ್ಸ್ ಕ್ವೆಶ್ಚನ್ಸ್ ಕೊಡ್ತೀನಿ ಅಂತ ಹೇಳಿದಾರೆ. ಪಾಲಿಟಿಕ್ಸ್ ಕ್ಲಾಸ್ ಬಹಳ ಬೋರಪ್ಪ. ತಲೆನೋವು ಬಂದ್ರೆ ಹೋಗೋದೇ ಇಲ್ಲ. ಏನ್ ಕ್ಲಾಸೋ ಇದು. ಪಂಕಜಮ್ಮ, ಏನ್ ಚಲ್ವಯ್ಯ? ನಿಮ್ಗೊಂದು ಪಾರ್ಸಲ್ ಬಂದದೆ, ತಗೊಂಬಾ. ತಗೊಳ್ಳಿ. ಏನೇ ಅದು ಬಾಕ್ಸು? ಗಿಫ್ಟ್. ಯಾರೇ ಕಳಿಸಿರೋದು? ಫ್ರಮ್ ಅಡ್ರೆಸ್ಸೇ ಇಲ್ಲ. ಹಾ, ನಮ್ ಸೋದ್ರ ಮಾವಂದೇ ಇರ್ಬೇಕು. ಲಾಸ್ಟ್ ಟೈಮ್ ಡೆಹ್ರಾಡೂನ್ನಿಂದ ನನ್ ಬರ್ತ್ಡೇಗೆ ಚಿನ್ನದ ಉಂಗುರ ಕಳಿಸಿದ್ರು ಕಣೆ. ಹೌದೌದು, ಪೆಟ್ಟಿಗೆ ಸೈಜ್ ನೋಡಿದ್ರೆ ಈ ಸಲ ಚಿನ್ನದ ಡಾಬೆ ಕಳಿಸಿರ್ಬಹುದು. ಇರ್ಬಹುದು.
ಓಹೋ, ಶಾರದಮ್ಮನವರು ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪರವಾಗಿಲ್ಲ, ನಿಮ್ಮನ್ ಕಂಡು ಒಂದೆರಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನಮ್ಮ, ಏನ್ ವಿಶೇಷ? ನಿಮಗೆ ತಿಳಿದಿರೋ ವಿಶೇಷ ನಮ್ಮಲ್ಲಿ ಏನಿದೆ ಜೋಯಿಸ್ರೆ? ಗೌರಿ ಮದ್ವೆ ವಿಷಯ ಏನ್ ಮಾಡಿದ್ರಿ ಅಂತ ಕೇಳೋಕ್ ಬಂದಿದ್ದೆ. ಯಾವ್ದಾದ್ರು ಗಂಡು ಗೊತ್ತಾಯ್ತೇನು? ನೀವು ಮನಸ್ಸು ಮಾಡಿದ ಗಂಡು ಸಿಗುತ್ತಾ? ಅವಳು ಕಾಲೇಜಿಗೆ ಹೋದ್ಮೇಲಂತೂ ನಮ್ಮ ಯಜಮಾನ್ರು ಆ ಯೋಚನೆ ಮರ್ತು ಬಿಟ್ರು. ಜೋಯಿಸ್ರೆ, ನೀವೇ ದೊಡ್ಡ ಮನ್ಸು ಮಾಡಿ ನಮ್ ಗೌರಿಗೆ ಒಂದು ದಾರಿ ತೋರಿಸ್ಬೇಕು. ಅದಕ್ಕೇನಮ್ಮ, ನಿಮ್ದು ಎಂಥ ವಂಶ, ಎಂಥ ಕುಟುಂಬ, ಹುಡುಗಿನ ರೂಪವಂತೆ ಗುಣವಂತೆ. ನಮ್ಮ ಅನಂತರಾಯರು ಏನಾದ್ರು ಸ್ವಲ್ಪ ಶ್ರೀಮಂತರಾಗಿದ್ದಿದ್ರೆ ಗಂಡುಗಳ ಸಾಲೆ ನಿಂತ್ಕೋತಾ ಇತ್ತು ಮನೆ ಬಾಗ್ಲಲ್ಲಿ. ನೀವೇನು ಯೋಚನೆ ಮಾಡಬೇಡಿ ಶಾರದಮ್ಮ, ನಿಮ್ ಮನೆ ಮುಂದೆ ಓಲ್ಗ ಊತ್ಸವ ಭಾರ ನಂದು, ಸರಿನೇ? ಜೋಯಿಸ್ರೆ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಸರಿ ಸರಿ, ನಾ ಬರ್ತೇನೆ. ಆಯ್ತಾ? ಮನೇಲಿ ಯಾರೂ ಇಲ್ಲ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಎಕ್ಸಾಮ್ಗೆ ಓದೋ ಅಷ್ಟೊತ್ತಿಗೆ ಟೈಮ್ ಸರಿ ಹೋಗುತ್ತೆ. ನಿನ್ ತಾಪತ್ರೆ ಯಾವಾಗ್ಲೂ ಇದ್ದಿದ್ದೆ. ಏ ಗೌರಿ, ಕ್ಲಾಸ್ಗೆ ಏನೋ ಟೈಮ್ ಇದೆ, ಇಲ್ಲಿ ಕೂತಿರೋಣ ಬಾ. ಏನೇ ಗೌರಿ, ಏನೇ ಅದು? ಅಮ್ಮ, ನಿಮಗೊಂದು ಕಾಗದ ಬಂದಿದೆ. ಯಾರು ಚೆಲ್ವಯ್ಯ? ನಿಮಗಲ್ಲ, ಗೌರಮ್ಮನಿಗೆ. ನಂಗ? ಹೌದಮ್ಮ, ನಿಮಗೆ. ಕುಮಾರಿ ಗೌರಿ BA ತರಗತಿ. ಯಾರ್ದೇ ಅದು ಕಾಗ್ದ? ನಂಗೇನೆ ಗೊತ್ತು. ಒಡೆದ್ ನೋಡು, ಗೊತ್ತಾಗುತ್ತೆ. ಈಗೇನು ಅವಸರ ಇದಕ್ಕೆ? ಆಮೇಲೆ ನೋಡಿದ್ರೆ ಆಯ್ತು. ಏನಿದೆ ಸಮಾಚಾರ? ಬಹಳ ಗುಟ್ಟು ಮಾಡ್ತಾ ಇದೀಯಾ? ಲವ್ ಲೆಟ್ರಾ? ಯಾಕೆ ನಗ್ತಿ? ಇನ್ನೇನ್ ಮತ್ತೆ? ನಂಗ್ ಲವ್ ಲೆಟ್ರಾ? ನಂಗೆ ಲವ್ ಲೆಟರ್ ಬರೆಯೋರು? ಹಾಗಾದ್ರೆ ಗುಟ್ಟಿ ಯಾಕೆ? ಕೊಡು, ಹೊಡೆದು ನೋಡೇ ಬಿಡೋಣ. ಇರು ಇರು, ತಾಳೆ ಒಂದ್ ನಿಮಿಷ. ಗೌರಿಗೊಂದು ಕಾಗದ ಬಂದಿದೆ, ಅದ್ ಯಾವ್ದು ಅಂತ ವಿಚಾರಿಸ್ತಾ ಇದ್ದೆ ಅಷ್ಟೇ. ಅದು ಯಾವ್ದಂತ ನಂಗೆ ಗೊತ್ತಿಲ್ಲ. ಓದಿದ್ರೆ ಯಾರ್ದು ಅಂತ ತಾನಾಗ್ ಗೊತ್ತಾಗುತ್ತೆ. ಅದಕ್ಕೆ ಯಾಕೆ ಇಷ್ಟು ಕಷ್ಟ? ನೋಡಿ, ಬೆಲ್ ಹಿಡಿತು. ಕ್ಲಾಸ್ ಹೋಗೋಣ ಬನ್ನಿ. ನೆಕ್ಸ್ಟ್ ಪೀರಿಯಡ್ಗೆ ಮುಂಚೆ ಸಿಗ್ತಾಳಲ್ಲ, ಆವಾಗ ವಿಚಾರಿಸ್ಕೊಳ್ಳೋಣ. ನಡಿಯೇ. ಅಪ್ರಿಸಿಯೇಷನ್ ಆಫ್ ಕಾಳಿದಾಸಾಸ್ ಮೇಘದೂತ. ಇವತ್ತು ಕಾಳಿದಾಸನ ಮೇಘದೂತನ ಬಗ್ಗೆ ಪ್ರಶಂಸೆಗಳನ್ನ ನೋಡೋಣ. ಗೋತೆ ಏನು ಹೇಳಿದಾನೆ ಅಂದ್ರೆ, ಅಂಡ್ ಮೇಘದೂತ ದಿ ಕ್ಲೌಡ್ ಮೆಸೆಂಜರ್, whoever seeks him not as a friend of the soul, swift moving cloud, aerial traveler, whoever. ನನಗೆ ಕಾಗದ ಬರೆಯೋರು ಯಾರಿದ್ದಾರೆ? ನನಗೆ ಕಾಗದ ಬರೆಯೋಷ್ಟು ನೆಂಟರು ಯಾರಿದ್ದಾರೆ? ಗೌರಿ, 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 ಈಗ ನಾ ಏನಮ್ಮ ಹೇಳ್ತಾ ಇದ್ದೆ? ಯಾಕಮ್ಮ, ನಿಂಗೆ ಮೈ ಹುಷಾರಿಲ್ವೇನೋ? ಎಸ್ ಸರ್, ಸ್ವಲ್ಪ ತಲೆನೋವು. ಬೇಕಾದ್ರೆ ಮನೆಗೆ ಹೋಗಮ್ಮ. ಥ್ಯಾಂಕ್ ಯು ಸರ್. ಸರ್, ನನಗೂ ಸ್ವಲ್ಪ ತಲೆ ನೋವ್ತಾ ಇದೆ. ಸಾರು, ಇವಳು ತಲೆನೇ ಇಲ್ಲ, ತಲೆನೋವು ಹೇಗೆ ಬರುತ್ತೆ? ಇದ್ರ ಬಗ್ಗೆ ರವೀಂದ್ರನಾಥ್ ಟ್ಯಾಗೋರ್ ಏನಪ್ಪ ಹೇಳ್ತಾರೆ ಅಂದ್ರೆ, ಅಟ್ ಯೂತ್ ಕಾರನೇಷನ್ ಕಾಳಿದಾಸ
You took your seat. Your beloved by your side in love's primeval paradise. ಅಮ್ಮ ಅಕ್ಕ ಬಂದ್ಲು ತೊಂದರೆ ಕೊಡ್ಬೇಡಪ್ಪ, ಆ ಕಡೆ ಹೋಗು. ನಿಂಗೆ ಸ್ಕೂಲ್ ಇಲ್ವಾ ಇವತ್ತು? ನಮ್ ಸ್ಕೂಲ್ ಕಬಡ್ಡಿಯಲ್ಲಿ ಗೆದ್ದು ಬಿಡ್ತು, ಅದಕ್ಕೆ ಇವತ್ತು ರಜಾ. ಗೌರಿ ಹಾ? ಯಾಕಮ್ಮ ಇವತ್ತು ಕಾಲೇಜಿಗೆ ರಜಾನ? ಆ ತರ ಎಲ್ಲ ಏನಿಲ್ಲಮ್ಮ. ಮತ್ತೆ ಯಾಕಿಷ್ಟು ಬೇಗ ಬಂದ್ಬಿಟ್ಟೆ? ಮೈಗೆ ಹುಷಾರಿಲ್ವಾ? ಅದೆಲ್ಲ ಏನಿಲ್ಲ, ನಂಗೆ ಸ್ವಲ್ಪ ತಲೆನೋವಿತ್ತು, ಅದಕ್ಕೆ ರಜೆ ಹಾಕ್ಬಿಟ್ಟು ಬಂದ್ಬಿಟ್ಟೆ. ಹೌದೇನು? ಬಹಳ ಓದ್ಬಾರ್ದು ಅಂತ 1000 ಸರಿ ಹೇಳ್ದೆ. ನನ್ ಮಾತು ಕೇಳ್ದಿಯಾ? ಆ ಪಾಟಿ ಕಣ್ಣು ದಣಿಸಿದ್ರೆ ತಲೆನೋವು ಬರ್ದೆ ಇನ್ನೇನಾಗುತ್ತೆ? ಮೊದ್ಲು ತಲೆ ತಣ್ಣೀರ್ ಬಟ್ಟೆ ಕಟ್ಕೋ, ಒಂದ್ ಗಳಿಗೆ ಸುಧಾರಿಸ್ಕೋ. ರಾಮು, ಗೂಡಲ್ಲಿ 8 ಹಣ್ಣಿದೆ, 2 ಅನಾಸಿನ ಮಾತ್ರೆ ತಗೊಂಡ್ ಬಾ. ಅದೆಲ್ಲ ಏನ್ ಬೇಡಮ್ಮ, ರಾತ್ರಿ ತುಂಬಾ ಹೊತ್ತು ನಿದ್ದೆ ಬರ್ಲಿಲ್ಲ, ಈಗ ಸ್ವಲ್ಪ ಕಣ್ ಮುಚ್ಕೊಂಡು ನಿದ್ರೆ ಮಾಡಿದ್ರೆ ಸರಿ ಹೋಗುತ್ತೆ. ಅಮ್ಮ ನಾನ್ ಹಂಗೆ 10% ಪೆಪರ್ಮೆಂಟ್ ತಗೊಂತೀನಿ. ಸರಿ ಸರಿ, ಬೇಗ ಹೋಗು. ನೋಡಮ್ಮ, ನೀನ್ ಬಾಗ್ಲು ಹಾಕೊಂಡು ಮಲ್ಕೋ. ರಾಮು ತೊಂದರೆ ಕೊಡದಾಗ ನಾನು ನೋಡ್ಕೊಳ್ತೀನಿ. ಹೋಗಮ್ಮ. ನನ್ನ ಒಲವಿನ ಆರಾಧ್ಯ ದೇವತೆ, ನನ್ನ ಪ್ರಾಣೇಶ್ವರಿ ಗೌರಿ, ನಾನು ನಿನ್ನನ್ನು ಪ್ರೇಮಿಸುತ್ತೇನೆ. 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 ನನ್ನ ಪರಿಚಯ ನಿಮಗಿಲ್ಲ, ಆದರೆ ನೀವು ನನಗೆ ಗೊತ್ತು. ಒಂದೇ ಊರಿನವರಾದ ನಾವು, ಅದು ಎಡದೊರೆಯಂತಹ ಚಿಕ್ಕ ಊರಿನಲ್ಲಿ ವಾಸಿಸುತ್ತಿರುವಾಗ ಒಬ್ಬರಿನೊಬ್ಬರು ನೋಡದಿರುವುದು. ಗೌರಿ, ನೀವು ರೂಪವತಿ, ಅತ್ಯಂತ ರೂಪವತಿ. ತೆಳುವಾದ ಮೋಡದ ಹಿಂದೆ ಅವಿತು ಇಣಿಕೆ ನೋಡುವ ಚಂದ್ರಮನಂತೆ ಕಾಣುವ ನಿಮ್ಮ ದೇಹ ಸೌಂದರ್ಯ, ಅಪ್ಪ, ನೀವೆಷ್ಟು ರೂಪವತಿಯೋ ಆ ದಿವ್ಯ ಸೌಂದರ್ಯ ಜಗತ್ತಿಗೆ ಕಾಣಿಸದಂತೆ ಮುಚ್ಚಿರುವುದರಲ್ಲೂ ಅಷ್ಟೇ ಕುಶಲರು. ಗೌರಿ, ಬಹುದಿನ ನಾನು ನಿಮ್ಮ ರೂಪದ ಬಗ್ಗೆ ಕುರುಡನಾಗಿದ್ದೆ. ಆದರೆ ಅಂದು ಜನವರಿ 26ನೇ ತಾರೀಖು ರಿಪಬ್ಲಿಕ್ ಡೇ ವಿಶೇಷ ಕಾರ್ಯಕ್ರಮವನ್ನು ನೀವು ನೋಡುತ್ತಿದ್ದಾಗ ನೀತು ನಿಮ್ಮ ಒಲವನ್ನು ಬಯಸುವ ನಿಮ್ಮ ಪ್ರಣಯ ಚರಣಾಬ್ಜ ಭೃಂಗ. ಪ್ರಣಯ ಚರಣಾಬ್ಜ ಭೃಂಗ, ಚರಣಾಬ್ಜ ಭೃಂಗ.
ಯಾಕಮ್ಮ ಬೆಳಿಗ್ಗೆ ಕಾಲೇಜಿಗೆ ಹೋಗೋ ಸ್ನಾನ ಮಾಡಿರ್ಲಿಲ್ವೇ? ಮಾಡ್ದೆಮ್ಮ. ಮತ್ತೆ ಪುನಃ ಯಾಕೆ ಮಾಡ್ದೆ? ಹೊಲಸ್ ಮುಟ್ಟಿ ಮೈಲಿಗೆ ಆಗೋಯ್ತು ಅದಕ್ಕೆ. ಸರಿ ಸರಿ, ಬೆಳಗ್ನಿಂದ ತಲೆನೋವು ಅಂತಿದ್ದೆ, ತಲೆನ ಚೆನ್ನಾಗಿ ತಿಕ್ಕಿ ಆರಿಸ್ಕೊಮ್ಮ. ಅಕ್ಕ ತಗೋ ಅನಾಸಿನ್. ನನ್ ತಲೆನೋವಲ್ಲ, ಗಾಳಿ ಹಾರೋಯ್ತು ಕಣೋ. ಅನಾಸನು ಬೇಡ, ಕಿನಾಸನು ಬೇಡ. ನಿನ್ನೆ ಸಂಸ್ಕೊಟ್ನಲ್ಲ, ಮಾಡಿದ್ಯಾ? ಓ ಇವತ್ತು ಬೆಳಗ್ಗೆನೆ ಮಾಡಿ ಮುಗಿಸ್ಬಿಟ್ಟೆ. ಗುಡ್ ಬಾಯ್. ಚರಿತ್ರೆ ಪಾಠದಲ್ಲಿ ಕ್ವೆಶನ್ಸ್ ಕೇಳ್ತೀನಿ ಬಾ. ಏನಮ್ಮ ಏನೋ ಚಿಂತಾಮಣಿ 9 ಗಂಟೆಗೆ ಬಂದು ಕಾಯ್ತಾ ಇದೀಯಾ? ಅಭ್ಯಾಸ ಮಾಡ್ತಾ ಇದ್ದಾನೆ, ಅಭ್ಯಾಸ. ಈ ವರ್ಷನೂ 4 ಸಲ ಫೇಲ್ ಆದ್ರೆ ವಾಚ್ಮನ್ ಕೆಲಸ ಖಾಯಮ್ಮು. ಮುಚ್ಚೋ ಬಾಯಿ. ಅಲ್ಲಯ್ಯ, ಬೆಳಿಗ್ಗೆಯಿಂದ ಒಂದ್ ಹೆಣ್ಮಗು ಬರ್ಲಿಲ್ಲ ಅಂತ ಕೊಡುತ್ತಾ ಇದೀನಿ, ಆ ಹೊಟ್ಟೆ ಮೇಲೆ ತುಪ್ಪ ಹಾಕಿ. ಇನ್ನೇನ ಮತ್ತೆ ಪರಿಮಳ ಬರ್ತಾಳೆ, ಪರಮೇಶ್ವರಿ ಬರ್ತಾಳೆ ಅಂತ ಊರಿಗೆ ಮುಂಚೆ ಬಂದು ಕೂತಿದ್ಯಾ? ಅಲ್ಲೋ, ರೊಮ್ಯಾನ್ಸ್ ಅಂದ್ರೆ ಬಿಟ್ಟಿನ ಅಂತ ಸಿದ್ಧಿ ತಪಸ್ ಮಾಡ್ಬೇಕು. ನೀನ್ ಹೀಗೆ ತಪಸ್ ಮಾಡ್ತಿದ್ರೆ ಹುಡುಗಿರೆಲ್ಲ ಸಿಗೋದು ಬೈಗಳು ಕಣ. ಇವನ್ ಯೋಗಿತೆಗೆ ಅದೇ ಸಿಗೋದು. ಕೂತ್ಕೋ. ನಿನ್ನೆ ಪ್ರೊಫೆಸರ್ ಏನಂದ್ರು ಗೊತ್ತಾ? ಏನ್ ಹೇಳಿದ್ರು? ನಿಮ್ಮಂತ ಹುಡುಗರಿದ್ರೆ ಕಾಲೇಜ್ ಒಳ್ಳೆ ಹೆಸರು ಬರೋಲ್ಲ ಅಂದ್ರು. ಅಲ್ಲಯ್ಯ, ನನಗೆ ಒಳ್ಳೆ ಹೆಸರಿಲ್ಲ, ಇನ್ನೀ ಕಾಲೇಜಿಗೆ ಎಲ್ಲಿಂದ ಒಳ್ಳೆ ಹೆಸರು ತಂದ್ಕೊಡ್ಲಿ ಅಂತ ಕೇಳಬಾರ್ದೇನೋ. ಅಪ್ಪ ನಡಿಯೋ ಕ್ಲಾಸ್ಗೆ ಹೋಗೋಣ. ಹಲೋ, ಈಗಲೇ ಹೆಣ್ಮಕ್ಳು ಬರೋ ಟೈಮು, ಇದನ್ ಬಿಟ್ಟು ನಾನು ಬರೋದಾ? ಬೇಡ ಬೇಡ, ಬೇಕಾದ್ರೆ ನೀನು ಮಾರಾಯ ಕೂತಿರು, ನಾನ್ ಕ್ಲಾಸ್ಗೆ ಹೋಗ್ತೀನಿ. ಹೋಗ್ ಕೂತ್ಕೊಳ್ಳಪ್ಪ. ಅವನೊಬ್ಬ ದೊಡ್ಡ ಸನ್ಯಾಸಿ. ಒಂದಮ್ಮ ನಮ್ ಕಾಲೇಜ್ ಬಿಟ್ಟು. ಏನಮ್ಮ ಇದಕ್ಕೇನ ಕಾಯ್ತಾ ಇದ್ದೀನ? ಏನಯ್ಯ, ಈ ಹಕ್ಕಿ ಇವತ್ತು ಬಹಳ ಚಾಡಾಗಿ ಹೋಗ್ತಾ ಇದೆಯಲ್ಲ. ಅಲ್ಲಯ್ಯ, ಇವನ್ ಗೌರಿನಕ್ಕಿಂತ ಮರ್ಯಾದೆ ಗೌರಿನ ಕರೆದ್ರೆ ಇನ್ನ ಚೆನ್ನಾಗಿರತ್ತಲ್ಲ. ಹೌದು, ಅವತ್ತು ಊರ್ವಶಿ ತಿಲೋತ್ತಮೆ ಅಂತ ಹೇಳ್ದೆ, ಇವತ್ತು ಗೌರಿನೇ ಸರಿ ಅಂತೀಯಾ? ಲೇ ಏನೋ ನಿನ್ ಮಾತು? ಅವತ್ ಹೇಳಿದ್ ತಪ್ಪು, ಇವತ್ ಹೇಳಿದ್ದೇ ಸರಿ ಕಣ. ಪಂಕಜ ಒಳ್ಳೆ ಬೇಸ್ ಬಿದ್ದಿದ್ದಾಳಲ್ಲ, ಅವಳಿಗೆ ಹಾಗೆ ಆಗ್ಬೇಕು. ಗೌರಿ ನಮ್ಮ ಎಲ್ರಿಗಿಂತ ಮುಂಚೆ ಬಂದ್ಬಿಟ್ಟಿದ್ದಾಳೆ. ಎಂಥ ಅಳಿ ಬೇಡಲ್ಲ. ಬಾ ಅವಳನ್ನೇ ಕೇಳೋಣ. ಏನೇ ಗೌರಿ, ಊರಿಗೆ ಮುಂಚೆ ಬಂದು ಕೂತಿದ್ಯಾ? ಇವತ್ತು ಯಾವ್ದಾವ್ದು ಕಾಗದ ಬರೋದಿದ್ಯಾ? ಸಿಲ್ಲಿ, ನಂಗೆ ಯಾರ ಕಾಗದ ಬರೆಯೋರು? ಹೌದು ಪಾಪ, ನಿನ್ನೆ ಲೆಟ್ರ್ ಬಂದಿದ್ದು ನನ್ಗೆ ನೋಡು. ಏನೇ ಮಳ್ಳಿ, ಯಾರ್ದ ಕಾಗದ? ಅದು ನಮ್ ನೆಂಟ್ರು ಬರ್ದಿದ್ದು. ಓ, ನೆಂಟ್ರ ಕಾಗದ ಆಗಿದ್ರೆ ತಲೆನೋವಿನ ನೆಪದಲ್ಲಿ ಓಡ್ ಹೋಗಿದ್ದೇಕೆ? ನೋಡಿ, ಕಡ್ಡಿನ ಗುಡ್ಡ ಮಾಡಬೇಡಿ, ನನ್ ನಿಜವಾಗ್ಲೂ ತಲೆ ನೋತಿತ್ತು. ಆನೆಸ್ಟ್? ನಿಜವಾಗ್ಲು? ಐ ಸ್ವೇರ್, ನಿನ್ನಾಣೆಗೂ. ಆಯ್ತು, ನೀನ್ ಆಣೆ ಇಟ್ಮೇಲೆ ನಂಬ್ತೀನಿ. ಓಕೆ, ಕ್ಲಾಸ್ನಲ್ಲಿ ವೇಟ್ ಮಾಡ್ತೀನಿ. ಏ ವಸಂತ, ನೀನ್ ನೋಟ್ಸ್ ಕೊಡೆ, ಕಾಪಿ ಮಾಡ್ಕೊಂಡು ಕೊಡ್ತೀನಿ. ತಗೋ. ಪ್ರಪಂಚದಲ್ಲಿ ಯಾವುದೇ ಕಡಿಮೆ ಆಗಲಿ ಅಥವಾ ಹೆಚ್ಚಾಗಲಿ ಬದುಕೋದು ಕಷ್ಟ. ನೀರಿಲ್ಲದೆ ಹೋದ್ರೂ ಸಹ ಬದುಕೋದು ಕಷ್ಟ. ಆದ್ರೆ ಅದೇ ನೀರು ಪ್ರವಾಹ ಹೆಚ್ಚಾಗಿ ಅದರಿಂದಾಗಿ ಆಗ್ತಕ್ಕಂಥ ಅನಾಹುತದಿಂದ ಬಹಳ ತೊಂದರೆ ಆಗ್ತದೆ. ಹಾಗೇನೆ ಗಾಳಿ ಇಲ್ಲದೆ ಇದ್ರೆ ಪ್ರಪಂಚದ ಯಾವ ಪ್ರಾಣಿನೂ ಬದುಕೋದು ಸಾಧ್ಯ ಇಲ್ಲ. ಗಾಳಿ ಶಾಂತವಾಗಿ ಬೀಸಿದಾಗ ಅದು ತಂಗಾಳಿ ಆಗಿರುತ್ತೆ. ಅದೇ ಗಾಳಿ ಬಿರುಗಾಳಿ ಆದಾಗ ಅನೇಕ ಮಂದಿನ ನಾಶ ಮಾಡುತ್ತೆ. ಹಾಗೂ ಅತಿ ಪ್ರವಾಹದಿಂದ ಈಗಾಗಲೇ ಅನೇಕ ಮಂದಿ ಮನೆ ಮಠಗಳನ್ನು ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ. ಸರ್ಕಾರ ಇದಕ್ಕಾಗಿ ಈಗಾಗಲೇ ಸಾಕಷ್ಟು ಪರಿಹಾರಗಳನ್ನ ಕೈಗೊಂಡಿದೆ. ಆದರೆ ಈ ಪ್ರವಾಹದಿಂದ ನೊಂದಿರೋರು ನಮ್ಮ ನೆರೆಹೊರೆ ಹಳ್ಳಿಯ ಜನರು, ಕಷ್ಟ ನಷ್ಟಗಳನ್ನ ಅನುಭವಿಸಿರೋರು ನಮ್ಮವರು. ಆದ್ರಿಂದ ತಾವು ಸಹ ಸರ್ಕಾರದೊಡನೆ ಸಹಕರಿಸಿ ತಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಯಾರು ಸಹಾಯ ಮಾಡ್ತಿರೋ ದಯವಿಟ್ಟು ತಮ್ಮ ಹೆಸರು ಕೊಡಿ, ನಾನಿಲ್ಲಿ ಬರ್ಕೊಳ್ತಿದ್ದೀನಿ. ಈ ಗ್ರಾಮದ ಪಂಚಾಯಿತಿ ಚೇರ್ಮನ್ ಆದ ನಾನು 500 ರೂಪಾಯಿ ಈ ಪರಿಹಾರ ನಿಧಿಗೆ ಕೊಡುತ್ತಿದ್ದೇನೆ. ಕಾಲಾಚಾರಿ 20 ರೂಪಾಯಿ. ಶಂಕರಪ್ಪ 10 ರೂಪಾಯಿ. ಬರೇಗೌಡ 15 ರೂಪಾಯಿ. ಪಟೇಲ್ ಕೆಂಚಪ್ಪ 20 ರೂಪಾಯಿ. ರಾಮೇಗೌಡ 30 ರೂಪಾಯಿ. ಸುಬ್ಬಣ್ಣ 35 ರೂಪಾಯಿ. 1,000 ರೂಪಾಯಿ ಹೇಳೇನಪ್ಪ, 1 ಕಾಸು ಕೊಡಲ್ಲ.
ನಮ್ ತಂದೆ ನರಹರಿರಾಯರು 5,000 ರೂಪಾಯಿ ಕೊಡ್ತಾ ಇದ್ದಾರೆ. ಬಹಳ ಸಂತೋಷ. ಮನೆಗೆ ಹೋಗಿ ಚೆಕ್ ಕಳಿಸ್ತೀನಿ ಸ್ವಾಮಿ. ಅಯೋಗ್ಯ ಅಯೋಗ್ಯ, ಯಾರನ್ನ ಕೇಳಿ ನಮ್ಮಪ್ಪ 5,000 ರೂಪಾಯಿ ಕೊಡ್ತಾನೆ ಅಂತ ಬಗಳಿದ್ಯೋ? ಊರಿಗೆ ದೊಡ್ಡ ಮನುಷ್ಯರು ನೀವು, ಮರ್ಯಾದೆಗೆ ನೀವೇ 1-2 ಕೊಡ್ತೀನಿ ಅಂತ ಹೇಳಿದ್ರೆ ನಾನ್ ಸುಮ್ಮನೆ ಇರ್ತಿದ್ದೆ. ರಾಮೇಗೌಡ, ಶಂಕರಪ್ಪ ಎಲ್ರು ಹಣ ಕೊಡ್ತಿರುವಾಗ ನೀವು ಮೆಲ್ಲಗಲ್ಲಿನ ಜಾಗ ಖಾಲಿ ಮಾಡಕ್ ನೋಡಿದ್ರೆ ನಿಮ್ಮ ರೆಸ್ಪೆಕ್ಟ್ ಉಳ್ಸೋಕೆ 5,000 ರೂಪಾಯಿಂದೆ ಅಷ್ಟೇ. ಲಾ 5,000 ರೂಪಾಯಿ ಕಳ್ಕೊಂಡ್ಮೇಲೆ ಇನ್ನೆಂತ ರೆಸ್ಪೆಕ್ಟ್ ಪಾಪಿ? ಏನ್ರಿ ಏನಿದ್ ನಿಮ್ ಗಲಾಟೆ? ಪ್ರವಾಹ ನಿಧಿಗೆ 5,000 ರೂಪಾಯಿ ಕೊಡ್ತೀನಿ ಅಂತ ನಮ್ಮ ಮನೆ ಹಾಳು ಮಾಡ್ತಿದ್ದಾನಲ್ಲೇ. ಏನಮ್ಮ, ಹಾಳಾದ ಮನೆಗಳನ್ನ ಕಟ್ಸಕ್ ಸಹಾಯ ಮಾಡಿದ್ರೆ ಅದು ಮನೆ ಹಾಳು ಕೆಲಸನೇನಮ್ಮ? ಅಪ್ಪ, ಹಣ ಇರೋದು ಬೀರಲ್ಲಿಟ್ಟು ಮರಿ ಹಾಕ್ಸಕ್ಕಲ್ಲ, 10 ಜನರ ಜೊತೆ ಹಂಚ್ಕೊಂಡು ಬಾಳಕ್ಕೆ. ಶಾಟ, 1 ರೂಪಾಯಿ ಸಂಪಾದನೆ ಮಾಡಕ್ ಯೋಗ್ಯತೆ ಅಲ್ಲ, ನನಗೆ ಹರಕತೆ ಶುರು ಮಾಡ್ಬಿಟ್ಯಾ? ಆ ಮಾತು ವಾಪಸ್ ತಗೊಳ್ಳಿ. ನನಗೂ ವಿದ್ಯೆ ಇದೆ, ಬುದ್ಧಿ ಇದೆ. ಈ ಕೆಲ್ಸಕ್ಕೆ ಸೇರಿದ್ರೆ ತಿಂಗಳಿಗೆ 500 ರೂಪಾಯಿ ತರ್ತೀನಿ. ಹೋಗೋ ನೋಡ್ತೀನಿ. ನೀವು ಸ್ವಲ್ಪ ಸುಮ್ನಿರಿ. 5,000 ಹೋಗಿರದೆ ಸಾಕು. ಇನ್ ನೀವು ಹೋಗ್ಬಿಟ್ರೆ? ಹೋಗ್ಲಿ ಬಿಡೆ, ಅವ್ನು ಎಲ್ಲಿಗೆ ಹೋಗ್ತಾನೆ ನೋಡ್ತೀನಿ. ಬೇಡ ಬೇಡ, ನಿಜವಾಗ್ಲೂ ಹೋಗೇ ಬಿಡ್ತೀನಿ. ಹೋಗೋ ನನ್ ಹೆದರ್ಸ್ತಿ ಏನು? ಗೋಪಿ ಗೋಪಿ, ನೀ ಸ್ವಲ್ಪ ಸುಮ್ನಿರೆ. ಏನ್ರಿ ಹಾಳ್ ಹಣಕ್ಕೋಸ್ಕರ ವಯಸ್ಸಿಗೆ ಬಂದ ಹುಡುಗನ್ನ ಮನೆಯಿಂದ ಆಚೆ ಓಡಿಸ್ಬಿಟ್ರಲ್ರಿ? ಅವನೆಲ್ಲ ಹೋಗ್ತಾನೆ, ಹೊಟ್ಟೆ ಚುರ್ರ ಅಂದ್ರೆ ಬಂದ್ ತಟ್ಟೆ ಹಾಕೋತಾನೆ. ಅವನ ಯೋಗ್ಯತೆ ನನಗ್ ಗೊತ್ತಿಲ್ವೇ? ಯಾವಾಗ್ಲೂ ಹೀಗೆ ದುಡ್ಡು ದುಡ್ಡು ಅಂತ. ಈ ದುಡ್ಡಿಗಿಂತ ನಿಮ್ಗಿನೇನು ಹೆಚ್ಚಿಲ್ಲ ಅಂತ ಕಾಣುತ್ತೆ. ಇಂದ್ರ ಇಂದ್ರ, ಬಂದೆ. ಆ ಕನ್ನಡಕ ಮರ್ತು ಬಿಟ್ಟಿದ್ದೀನಿ, ತಗೊಂಬಾರೆ. ಆ ಗ್ಲಾಸಿನ ಟೇಬಲ್ ಮೇಲೆ ಇದೆ ನೋಡು. ಓ ತಗೊಳ್ರಿ. ಥ್ಯಾಂಕ್ ಯು. ಅರೆ, ಖರ್ಚು ಮರ್ತು ಬಿಟ್ಟಿದ್ದೀನಿ ಕಣೆ. ಅದನ್ನ ನಾನ್ ತಗೊಂಡ್ ಬರ್ತಾ ಇದ್ದೀನಪ್ಪ. ಓಹ್, ಥ್ಯಾಂಕ್ ಯು ಡಾಟರ್, ಥ್ಯಾಂಕ್ ಯು. ಕಮಾನ್. ಯಾಕಮ್ಮ ಹೀಗೆ ಇರ್ತಿದ್ಯಾ? ಯಾಕೆ ಹುಚ್ಚುತ್ತಾನಾಗ್ತಿದ್ಯಾ? ಅಪ್ಪ, ನಿಮ್ ಕಾಲ್ ನೋಡ್ಕೊಂಡ್ರ? ಕಾಲು ಇದೆ, ಬೆರಳು ಇದೆಮ್ಮ. ಅದಲ್ಲಪ್ಪ, ಸತ್ಯ ನಮ್ ಪುಣ್ಯ. ನಿಮ್ ಬೆರಳು ಆ ಕಾಲ್ ಗಂಟ್ಕೊಂಡಿದೆ ನೋಡ್ರಿ. ಶೂ ಹಾಕೊಂಡಿದ್ದೀರ ನೋಡ್ರಿ. ಮರು ಕಡೆ ಹಾಳಾಯ್ತು ಆ ಶೂ ತುಂಬಮ್ಮ. ನೋಡು ಇಂದ್ರ, ಈಗಿನ ಕಾಲದಲ್ಲಿ ಮೀಟರ್ ಚೆಕ್ ಮಾಡ್ತೀನಿ, ಅದನ್ನ ಚೆಕ್ ಮಾಡ್ತೀನಿ, ಇದನ್ನ ಚೆಕ್ ಮಾಡ್ತೀನಿ ಅಂತ ಯಾರ್ಯಾರೋ ಒಳಗ್ ಬಂದು ಒಳಗಡೆ ಇರೋದನ್ನೆಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ. ಹುಷಾರು, ಬಾಗ್ಲಾಕು. ಹುಷಾರಾಗಿರ್ತೀನಿ. ಅಲ್ಲ ರೀ, ಕೋರ್ಟ್ ಹೋಗ್ತೀನಿ ಅಂದ್ರಲ್ಲ, ಫೈಲ್ ತಗೊಂಡಿಲ್ವಲ್ರಿ? ಕೋರ್ಟ್ ಅಂದ ತಕ್ಷಣ ಜಾಬ್ಕ ಬಂತು ನೋಡು. ಏನು? ಕೋರ್ಟ್ ರಜಾ ಕಣೆ. ಹೌದಾ? ಬನ್ನಿ. ಅಪ್ಪ, ನಿಮ್ ಕೋರ್ಟಿಗೆ ರಜಾ ಅಂತ ನನಗ್ ಗೊತ್ತು. ಆ ಕಾಂಟ್ರಾಕ್ಟರ್ ಕೃಷ್ಣಪ್ಪನವ್ರ ಮನೆಗೆ ಡಿಸ್ಕಷನ್ ಬರ್ತೀನಿ ಅಂತ ಹೇಳಿದ್ರಲ್ಲ? ಹೌದಮ್ಮ, ಸರಿಯಾದ ಟೈಮ್ಗೆ ಜ್ಞಾಪಿಸ್ತೇನೆ ನೋಡು. ಹೌದು, ನಿನ್ನ ಕಾಲೇಜಿಗೆ ಟೈಮ್ ಆಗ್ಲಿಲ್ವಾ? ಮಾಡ್ತಾ ಇದೀರಪ್ಪ. ನಡಿ. ಬಾಯ್ ಮಮ್ಮಿ. ಇಂದ್ರ, ಅಂತ ಹಾಗೆ ಬಾಗಿಲು ಬಿಗ್ಯಾಕ್ ಹಾಕೋ. ಯಾರು ಬಂದ್ರು ಬಾಗಿಲು ತೆಗಿಬೇಡ. ಯಾರಿಗೂ ಎಚ್ಚರಿಕೆ. ನಮಸ್ಕಾರ ಸರ್. ನಮಸ್ಕಾರ. ಲೇಲೆ, ನೀನು ನಮ್ ನರಹರಿರರ್ ಮಗ ಗೋಪಿ ಅಲ್ವೇ? ಹೌದು. ಯಾವ ಬಂದಯ್ಯ ಊರ್ಗೆ? ತಾನೇ ಬರ್ತಾ ಇದ್ದೀನಿ. ಹೇಗಿದ್ದಾನೆ ನಿಮ್ಮಪ್ಪ? ಒಳ್ಳೆ ವಯಸ್ಸಾದ ಪೈಲ್ವಾನ್ ಇದ್ದಾಗಿದ್ದಾರೆ. ಪರವಾಗಿಲ್ವೇ, ಬಹಳ ಚೆನ್ನಾಗಿ ಮಾತಾಡ್ತೀಯ. ಈ ಕಡೆ ಎಲ್ಲಿ ಹೊಟ್ಟೆಯ? ಹೋಟ್ಲಿಗೆ. ಯಾಕೆ? ಇದೇ ಊರ್ನಲ್ಲಿ 1-2 ಸಾವಿರ ಅನ್ಕೊಂಡಿದ್ದೀನಿ. ಏನು, ನಾವೆಲ್ಲ ಸತ್ತೋಗಿದ್ದೀವಿ ಅನ್ಕೊಂಡ್ಯಾ? ಎಲ್ಲಾದ್ರುಂಟೆ. ಹಾಗಿದ್ರೆ ಹೀಗೆ ನಿಂತ್ಕೊಂಡು ಮಾತಾಡಕ್ಕಾಗುತ್ತೆ? ಅಷ್ಟು ನನಗೆ ಗೊತ್ತಾಗಲ್ವೇ? ಅಲ್ಲಯ್ಯ, ನಿಮ್ಮಪ್ಪ ಊರಿಗೆ ಬರ್ತಿದ್ದಂಗೆ ನೇರ ಎಲ್ಲಿಗೆ ಬರ್ತಾನೆ ಗೊತ್ತಾ? ಇನ್ನೆಲ್ಲಿಗೆ ಬರ್ತಾರೆ? ಬಸ್ ಸ್ಟ್ಯಾಂಡ್ಗೆ? ಅಲ್ಲಯ್ಯ, ನಮ್ಮ ಮನೆಗೆ. ನಿಮ್ ಮನೆಗೆ ಯಾಕೆ ಬರ್ತಾರೆ ಅಂತ ಗೊತ್ತಾ? ಹೋಟ್ಲಲ್ಲಿ ಉಳ್ಕೊಂಡ್ರೆ ಹಣ ಖರ್ಚಾಗುತ್ತೆ ಅಂತ. ಛೆ, ನನ್ನಂತ ಸ್ನೇಹಿತನ ಕಂಡ್ರೆ ಅವನು ತುಂಬಾ ಪ್ರೀತಿ. ಓಹೋ. ಬಾಬಾ. ಎಲ್ಲಿಗೆ? ಮನೆಗೆ. ಅಲ್ಲಯ್ಯ, ನನ್ನಂತ ಸ್ನೇಹಿತ ಇದ್ಕೊಂಡು ನೀನ್ ಹೋಟ್ಲಲ್ಲಿ ಉಳ್ಕೊಂಡ್ರೆ ಅವನ್ ನನ್ ಸುಮ್ನೆ ಬಿಡ್ತಾನಿಯೇ? ನಡಿ. ನಡೀರಿ. ಅನ್ನದ್ರೋಣ ಯಾರ್ಯಾರಿಗೆ ಎಲ್ಲೆಲ್ಲಿದೆ ಅಂತ ಯಾರಿಗೊತ್ತು? ಅಂದ ಹಾಗೆ ನಿನ್ ತಂಗಿಗೆ ಗಂಡೇನಾದ್ರು ನೋಡಿದ್ದಾನೇನೆ ನಿಮ್ಮಪ್ಪ? ಪಾಪ, ಅವ್ರಿಗೆಲ್ ಪುರ್ಸತ್ತು? ಯಾಕೆ? ಗಾಡ್ರೇಜ್ನಲ್ಲಿರೋ ಹಣ ಎಣ್ಸಕ್ ಪುರ್ಸತ್ತಿಲ್ಲ, ಇನ್ ತಂಗಿ ಗಂಡ್ ನೋಡಕ್ಕೆ ಎಲ್ ಪುರ್ಸತ್ತು? ಸರ್ ನಿಮ್ಮನೆಗೆ ಹೋಗಿದ್ದೆ. ಭೀಮರಾಯರು ನಿಮ್ಮನ್ನ ನೋಡ್ಬೇಕು ಅಂದ್ರು. ಯಾಕೆ? ಅದೇ ಅರ್ಜೆಂಟ್ ಆ ವಿಲ್ ವಿಚಾರ ಬರೀಬೇಕು, ಕರ್ಕೊಂಡ್ ಬಂದ್ರು. ಅರ್ಜೆಂಟ್ ಇದ್ರೆ ನೀವು ಹೋಗಿ. ನೀನು ಮನೆ ಗುರ್ತು ಹೇಳ್ಬಿಡಿ, ನಾನ್ ಹೋಗ್ತೀನಿ. ಸೀದಾ ಹೋಗಿ ಬಲಗಡೆ ತಿರುಕೋ. ಎಡಗಡೆ ಸಾಲಿನಲ್ಲಿ 3ನೇ ಮನೆ. ನನ್ನ ಹೆಸರು ಹೇಳಿದ್ರೆ ಸಾಕು, ಯಾರು ಬೇಕಾದ್ರೂ ತೋರಿಸ್ತಾರೆ. ಎಡಗಡೆ ಸಾಲಲ್ಲಿ 3ನೇ ಮನೆ. ಹೆಸರು ಹೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ? ಹೌದು. ಸರಿ, ಬೇಗ ಬಂದ್ಬಿಡ್ತೀನಿ, ಒಟ್ಟಿಗೆ ಊಟ ಮಾಡೋಣ. ಬನ್ರಿ. ಎಡಗಡೆ ಸಾಲಿನಲ್ಲಿ 3ನೇ ಮನೆ. ಹೆಸರು ಹೇಳಿದ್ರೆ ಯಾರು ಬೇಕಾದ್ರೆ ಹೇಳ್ತಾರೆ. ಎಡಗಡೆ ತಿರ್ಕೊಂಡ್ರೆ 3ನೇ ಮನೆ. ಏನ್ ಸ್ವಾಮಿ,
ಈ ಬೀದಿಲ್ ನಮ್ ತಂದೆ ಸ್ನೇಹಿತರ ಮನೆ ಇದೆಯಂತಲ್ಲ, ಎಲ್ಲಿ? ನಿಮ್ ತಂದೆ ಸ್ನೇಹಿತರು ನಂಗೇನ್ರಿ ಗೊತ್ತು? ಹೆಸರು? ನನ್ನ ಹೆಸರು ಗೋಪಿ ಅಂತ. ನಿಮ್ಮ ಹೆಸರಲ್ಲ ರೀ, ನಮ್ ತಂದೆ ಹೆಸರು ನರಹರಿ ರಾಯರು. ಅದಲ್ಲ ರೀ, ನೀವ್ ಯಾರ ಮನೆಗೆ ಹೋಗ್ಬೇಕಾಯ್ತು ಅವ್ರ ಹೆಸರು. ಅದು ಗೊತ್ತಿದ್ರಿ ಯಾಕೆ ಸ್ವಾಮಿ ಈ ಕಷ್ಟ? ಈ ಬೀದಿನಲ್ಲಿ ಯಾವ್ದೋ ಲಾಯರ್ ಮನೆ ಇದೆಯಂತಲ್ಲ. ಲಾಯರ್ ಮನೆ? 3-4 ಜನ ಲಾಯರ್ ಇದ್ದಾರೆ. ನೋಡೋ ಕೆಂಪಗಿದ್ದಾರೆ, ಲಕ್ಷಣವಾಗಿದ್ದಾರೆ. ಕೆಂಪಿಗಿದ್ದಾರೆ, ಲಕ್ಷಣವಾಗಿದ್ದಾರೆ. ಓ ಪ್ರಾಣ, ಅವ್ರ ಮನೆನೇ ನೋಡಿ. ಅಯ್ಯೋ, ಅವ್ರ ಮನೆ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ದಿರಲ್ಲ ಸ್ವಾಮಿ, ಇದೇ ಅವ್ರ ಮನೆ. ಈ ಮನೆನಾ? ತುಂಬಾ ಸಂತೋಷ ಸ್ವಾಮಿ, ಬರ್ತೀನಿ. ನೀವು ಹೂ ಅಂದ್ರೆ ಪರ್ಮನೆಂಟ್ ಆಗಿ ಈ ರೂಮಲ್ಲೇ ಕೂಡ ಈ ಡೈನಿಂಗ್ ರೂಮ್ ನಲ್ಲ ಯಾವಾಗ್ಲೂ ಊಟ ಮಾಡ್ಕೊಂಡಿರುವಂತನ? ಹಾಗಲ್ಲ, ಇದು ನಮ್ ಕಾಲೇಜ್ ಯೂನಿಯನ್ ಡೇ ಫಂಕ್ಷನ್. ಇದರಲ್ಲಿ ಬರೋ ದುಡ್ಡನ್ನ ಪೂರ್ ಬಾಯ್ಸ್ ಫಂಡ್ ಕಳಿಸ್ತಾ ಇದ್ದೀವಿ. ಖಂಡಿತ ಬರ್ಬೇಕು, ನಂದು ಒಂದು ಐಟಮ್ ಇದೆ. ಓಹೋ, ಈಗ ನಾನು 50 ರೂಪಾಯಿ ಕೊಟ್ಟಿದ್ದು ಸಾರ್ಥಕ ಆಯ್ತು. ಐ ಡೆಫಿನೆಟ್ಲಿ ಕಮ್. ಥ್ಯಾಂಕ್ ಯು. ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಡು ನೀಂತಾನೆ, ನಿನ್ನ ನೋಡಿ ನಕ್ಕೋನು ನಾಂತಾನೆ. ನಮ್ಮೂರ ಸಂತೆಲಿ ಮುಸ್ಸಂಜೆ ಹೊತ್ತಲ್ಲಿ ಹಿಂದೆ ಬಂದೋಡು ನೀಂತಾನೆ, ನಿನ್ನ ನೋಡಿ ನಕ್ಕೋನು ನಾಂತಾನೆ, ನಿನ್ನ ನೋಡಿ ನಕ್ಕೋನು ನಾಂತಾನೆ. ನಮ್ಮೂರ ಜಾತ್ರೆಲಿ ಪೇಟೆಯ ಬೀದಿಲಿ ಜಡೆಯನ್ನು ಎಳೆದವ ನೀಂತಾನೆ, ನಿನ್ನ ಕೆನ್ನೆಗೆ ಹೊಡೆದೋಳು ನಾಂತಾನೆ. ನಮ್ಮೂರ ಜಾತ್ರೆಲಿ ಪೇಟೆಯ ಬೀದಿಲಿ ಜಡೆಯನ್ನು ಎಳೆದವ ನೀಂತಾನೆ, ನಿನ್ನ ಕೆನ್ನೆಗೆ ಹೊಡೆದೋಳು ನಾಂತಾನೆ, ನಿನ್ನ ಕೆನ್ನೆಗೆ ಹೊಡೆದೋಳು ನಾಂತಾನೆ. ಹೊಡೆದರೆ ನಿನ್ನ ಸುಮ್ಮನೆ ಬಿಡುವೆನೆ ಸುಳ್ಳೇಕೆ ಆರ್ತಿ, ಹೊಡೆದರೆ ನಿನ್ನ ಸುಮ್ಮನೆ ಬಿಡುವೆನೆ ಸುಳ್ಳೇಕೆ ಆರ್ತಿ. ಬಿಟ್ಟರು ಮೀಸೆ ಮಣ್ಣಾಗ್ಲಿಲ್ಲ ಎಂದೇಕೆ ಹೇಳ್ತಿ, ಬಿಟ್ಟರು ಮೀಸೆ ಮಣ್ಣಾಗ್ಲಿಲ್ಲ ಎಂದೇಕೆ ಹೇಳ್ತಿ. ನಮ್ಮಲ್ಲಿ ಏಕೆ ಜಗಳವು ಹೀಗೆ, ನೀನೇ ನನ್ ಹೆಂಡ್ತಿ. ನನ್ನಲ್ಲಿ ಹೇಳು ಹಾಗಾದರೆ ಸಂಬಳ ಏನ್ ತರ್ತಿ. ನೋ ಜಾಬ್, ವಾಟ್? ನೋ ವೇಕೆನ್ಸಿ. ಯು ಗೆಟ್ ಔಟ್. ಗೌರಿ ಬೇಕು, ಗೌರಿ ಬೇಕು.
ತಯಾರಿ. ಊರಿಗೆ ಹೊರಡೋಣ ಅಂತ. ಅದ್ ಸರಿ, ನಿನ್ನೆಯಿಂದ ಗೌರಿ ಹಾಡಿದ ಹಾಡನ್ನೇ ಗುಣಗ್ತಿದ್ದೀರಲ್ಲ, ಯಾಕೆ? ನನ್ನ ಹಾಡು ಚೆನ್ನಾಗಿರ್ಲಿಲ್ವಾ? ಚೆನ್ನಾಗಿತ್ತು, ಆದ್ರೆ ಗೌರಿ ಹಾಡಿದ್ದು ಮೈ ಮರ್ಸೋ ಹಾಗಿತ್ತು. ಗೌರಿ ಗೌರಿ ಗೌರಿ, ನಿಮಗೆಲ್ಲ ಗೌರಿ ಏನ್ ಮಂಕುಬೂದಿ ಎರ್ಚಿದಾಳೋ ಏನೋ. ಗುಣಕ್ಕೆ ಮರ್ತಾರೆ ಯಾಕೆ? ಅವಳು ತುಂಬಾ ಚೆನ್ನಾಗಿ ಹಾಡ್ತಾಳೆ, ನೋಡಕ್ಕೂ ತುಂಬಾ ಸುಂದರವಾಗಿದ್ದಾಳೆ. ಅವಳು ಯಾರು? ನಿನ್ ಕ್ಲಾಸ್ಮೇಟಾ? ನನಗ್ ಗೊತ್ತಿಲ್ಲ. ಒಮ್ಮೆ ನಿನ್ನನ್ನು ರಾಯ್ರೆ, ಊರಿಗೆ ಹೊರಟು ಬರ್ತೀನಿ. ಏನಪ್ಪ ಅಂತ ಅರ್ಜೆಂಟು? ಇನ್ನೊಂದ್ 4 ದಿವಸ ಇದ್ದು ಹೋಗ್ಬಾರ್ದೆ ಗೋಪಿ? ಯಾಕೋ ಅಪ್ಪ ಅಮ್ಮ ನೋಡ್ಬೇಕು ಅನಿಸ್ತು. ಒಂದ್ ವಾರ 15 ದಿವಸ ಬಿಟ್ಕೊಂಡು ಪುನಃ ಬರ್ತೀನಿ. ನಿಮ್ನೆಲ್ಲ ಬಿಟ್ಟು ಹೋಗಕ್ ಮನ್ಸೇ ಬರ್ತಾ ಇಲ್ಲ. ಒಳ್ಳೇದು, ಬರೋವಾಗ ನಿಮ್ಮ ಅಪ್ಪನ ಜೊತೆಲಿ ಕರ್ಕೊಂಡ್ ಬಾ. 4 ದಿವಸ ಹಾಯಾಗಿದ್ದೋಗ್ಲಿ. ಹೇಳ್ ನೋಡ್ತೀನಿ, ಬರೋದು ಬಿಡೋದು ಅವ್ರ ಇಷ್ಟ. ಬರ್ತೀನಮ್ಮ, ಬರ್ತೀನಿ ರಾಯ್ರೆ. ಹುಡುಗ ತುಂಬಾ ಒಳ್ಳೆಯವನು ಅಂದ್ರೆ ನಮ್ ಕನಕನಿಗೂ ಇವನಿಗೂ ವರ್ಷಾಮ ಚೆನ್ನಾಗಿರುತ್ತಲ್ವಾ? ನೀನ್ ಹೇಳೋದು ಸರಿ, ಆದ್ರೆ ಅವರಪ್ಪ ಒಂಥರ. ಮಾತನಾಡ್ ನೋಡೋಣ. ನೀವು ನಿಜ ಹೇಳಿದ್ರು ಕೇಳ್ತೀರಾ, ಸುಳ್ಳು ಹೇಳಿದ್ರು ಕೇಳ್ತೀರಾ. ನನ್ನ ಮಗಳಂತ ಹುಡುಗಿ ಲಕ್ಷಕ್ಕೊಂದು ಸಿಗೋದು ಅಪರೂಪ. ಗುಣ ಅಪರಂಜಿ ಸ್ವಾಮಿ, ಬಣ್ಣ ಸ್ವಲ್ಪ ಕಪ್ಪೆ ಹೊರತು ಲಕ್ಷಣದಲ್ಲಿ ಹೇಮಾ ಮಾಲಿನಿ, ಹಾಡೋದ್ರಲ್ಲಿ ಲತಾ ಮಂಗೇಶ್ಕರ್. ಸ್ವಾಮಿ, ನನಗೆ ಸೊಸೆಯಾಗಿ ಬರೋಳು ಸಂಗೀತ ಕಚೇರಿ ಮಾಡಬೇಕಾಗಿಲ್ಲ, ಸಂಸಾರ ಅಚ್ಚುಕಟ್ಟ ನಡ್ಸ್ಕೊಂಡು ಹೋದ್ರೆ ಸಾಕು. ಅದರಲ್ಲೆಲ್ಲ ಅವರ ಅಮ್ಮನ ಹಾಗೆ ಕೆಲಸ ಕ್ರೋಶ ಎಲ್ಲ ಅಚ್ಚುಕಟ್ಟು ಸೊಗಸು. ನಿಮ್ ಮಗನಿಗೆ ನನ್ನ ಮಗಳು ಒಂದು ಖರ್ಚೀಫ್ ಹಾಕೊಟ್ಟಿದ್ದಾಳೆ, ತೆಗೆದು ನೋಡಿ, ಅವನು ಒಪ್ಕೊಂಡಿದ್ದಾನೆ. ಹಾಗಾದ್ರೆ ಆ ಹನುಮಂತರಾಯ ಒಪ್ಕೊಂಡೆ? ಹೌದಾ? ಒಪ್ಕೊಂಡ. ಸಂತೋಷ ಸ್ವಾಮಿ. ಯಾರ್ಗಪ್ಪ ಮದ್ವೆ? ಏನು, ನೀ ಇವ್ರ ಮಗಳ ಮದುವೆ ಮಾಡ್ಕೊತೀನಿ ಒಪ್ಕೊಳ್ಳಿ. ಇವ್ರ ಮಗಳನ್ನ? ಅಯ್ಯೋ, ಎಂತ ಕೆಲಸ ಆಗೋಯ್ತು. ಕೈಗೆ ಬಂತು ಬಾಯಿಗೆ ಬರ್ಲಿಲ್ವಲ್ಲ. ಇಂಥ ಅಳಿಮಯ ಎಲ್ಲಪ್ಪ ಸಿಗ್ತಾನೆ ನಂಗೆ. ನನ್ನ ಹೆಂಡತಿಗೆ ಹೇಗಪ್ಪ ಮುಖ ತೋರಿಸೋದು? ಥೂ, ನನ್ನ ಬುದ್ಧಿಗೆ ಒಂದಿಷ್ಟು ಬೆಂಕಿ ಹಾಕ. ಹೌದು. ಗುಡ್ ಮಾರ್ನಿಂಗ್ ಚೆಲುವಯ್ಯ. ಗೌರಮ್ಮ, ನೀವಿಲ್ಲೇ ಇದ್ದೀರಾ? ನಿಮ್ಗೋಸ್ಕರ ಇಡೀ ಕಾಲೇಜೇ ಹುಡುಕ್ಬಿಟ್ಟೆ. ಯಾಕೆ? ನಿಮ್ಗೊಂದು ಕಾಗದ ಬಂದದೆ, ತಗೊಳ್ಳಿ. ಕುಮಾರಿ ಗೌರಿ, ಹಲೋ ಅಲಿಬಾರ್ಡ್. ಹಲೋ. ಯಾಕೆ ಹೀಗೆ ಕೂತಿದೆ? ಮೈಗೆ ಹುಷಾರಿಲ್ವೋ ಏನೋ? ಮೈ ಹುಷಾರಾಗಿದೆ. ಯಾಕೋ ನಿನ್ನೆ ರಾತ್ರಿ ಸ್ವಲ್ಪ ನಿದ್ರೆ ಬರ್ಲಿಲ್ಲ. ಹಾಗಾದ್ರೆ ನಿನ್ನಿದ್ದೇನು ಕದ ಪ್ರಿಯತಮ ಯಾರು? ಇಲ್ಲ ಕಣೆ, ಇವತ್ತೆಲ್ಲ ಒಳಗೊಂದು ಕಾಗದ ಬಂದಿದೆ ಅಂತ ಕಾಣಿಸುತ್ತೆ. ಅದೆಲ್ಲ ಏನೂ ಇಲ್ಲ. ಎಲ್ಲಿ ಹಾಗಾದ್ರೆ ಪುಸ್ತಕ ಕೊಡು ನೋಡೋಣ. ನೋಡಿ, ನನ್ ಮಾತ್ ಮೇಲೆ ನಿಮ್ಗೆ ಯಾರಿಗೂ ನಂಬಿಕೆ ಅಲ್ವಾ? ಹಾಗಾದ್ರೆ ಕೊಡು ಮತ್ತೆ. ಇಲ್ಲ, ಹಾಗಾದ್ರೆ ಕಾಗದ ಬಂದಿದೆ ಅಂತ ಒಪ್ಕೋ. ಅವಳನ್ನೇನೆ ಕೇಳೋದು. ಚಲವಯ್ಯ, ಚಲವಯ್ಯ. ಏನ್ರವ್ವ? ನಮ್ಗೆ ಯಾರಿಗಾದ್ರೂ ಕಾಗದ ಬಂದಿದ್ಯಾ? ಇಲ್ವಲ್ಲ, ಒಂದೇ ಒಂದ್ ಬಂದಿತ್ತು, ಅದಾಗ್ಲೇ ಗೌರಮ್ಮಂಗೆ ಕೊಟ್ನಲ್ಲ. ಸರ್, ನೀನ್ ಹೋಗು. ಸರಿ. ಏನೇ, ನಮಗೆ ಸುಳ್ಳು ಹೇಳ್ಬಿಟ್ಯಾ? ಕಿಲಾಡಿ ಕಣೆ ನೀನು. ಹೋಗ್ಲೇ ಬಿಡೆ ವಸಂತ, ಅವಳ ಲವ್ ಲೆಟರ್ ವಿಷಯ ನಮ್ಗೆ ಯಾಕೆ? ನಿಜ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಬಂದ್ರೆ ಹೋಗೋಣ. ನೀ ಬರಲ್ಲ ಕ್ಲಾಸ್ಗೆ? ರುಚಿಯಾದ ಕಾಗದ ಕೈಗೆ ಬಂದಿರುವಾಗ ಸಪ್ಪೆ ಕ್ಲಾಸ್ ಯಾರಿಗ್ ಬೇಕು?
ರಾಮು ಅಮ್ಮ ರಾಮು ಬಂದಿಯೇನೋ ಗೌರಿನ್ ಕರ್ಕೊಂಡ್ ಬಾ ಕಾಫಿ ಕೊಡ್ತೀನಿ ಸರಿ ಅಮ್ಮ ಅಕ್ಕ 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 ಅಮ್ಮ ಕಾಫಿ ಕರಿತೀಯರ್ ಬಾ ಅಕ್ಕ ಅಕ್ಕ ಅಮ್ಮ ಅಕ್ಕ ಎಷ್ಟು ಕೂಗಿದ್ರು ಬಾಗ್ಲೇ ತೆಗಿತಾ ಇಲ್ಲ. ಅವಳಿಗೆ ಇವತ್ತು ತಲೆನೋವು ಅಂತ ಕಾಣುತ್ತೆ, ನೀ ಬಾರೋ. ನನ್ನ ಬಾಳಿನ ಬೆಳಕಾದ ಗೌರಿ ನನ್ನ ಕರೆಗೆ ನೀವು ಏಕೆ ಉತ್ತರ ಕೊಡಲಿಲ್ಲ? ನನಗೆ ನಿಮ್ಮ ಹುಚ್ಚು ಹಿಡಿದಿದೆ. ನಿಮ್ಮ ಸುಂದರ ವದನಾರದಿಂದ ನನ್ನ ಮೇಲೆ ಮೋಡಿಯನ್ನು ಮಾಡಿದೆ. ನಿಮ್ಮ ಮೌನ ನನ್ನಲ್ಲಿ ಕಿಚ್ಚನ್ನು ಎಬ್ಬಿಸಿದೆ. ಆ ಕಿಚ್ಚದಲ್ಲಿ ನಾನು ಬೆಂದು ಸಾಯುತ್ತಿದ್ದೇನೆ. ನೀವು ಮೌನ ವಹಿಸಿದರೆ ಮೈ ಸುಟ್ಟುಕೊಂಡು ಸತ್ತು ಹೋಗುತ್ತೇನೆ. ಸಾಯಿ, ಸುಟ್ಟುಕೊಂಡು ಸಾಯಿ, ಸಾಯಿ ನೀನು. ಮೈ ಸುಟ್ಕೊಂಡು ಸತ್ತೋಗು, ಸತ್ತೋಗು. ನಾಳೆಯಾದ್ರೆ ನೀವು ಬರದಲಿಯಲ್ಲಿ ಬರದೆ ನಿಮ್ಮ ಹಿತ್ತಲಲ್ಲಿ ಇರುವ ಗುಲಾಬಿ ಹೂವನ್ನು ಮುರಿದು ಬನ್ನಿ. ಬಂದು ನಿಮ್ಮ ಆಲಿಂಗನ ಸುಖವನ್ನು ಕೊಡಿ. ಇಂತೂ ನಿಮ್ಮ ಪ್ರಾಣಿಯ ಭಿಕ್ಷು. ನೀನ್ ಸತ್ತೋಗು, ನೀನ್ ಇವತ್ತೇ ಸತ್ತೋಗು. ಸತ್ತೋಗು, ಇವತ್ತು ನೀನ್ ಸತ್ತೋಗು, ಸತ್ತೋಗು. ಮೈ ಸುಟ್ಕೊಂಡು ಸತ್ತೋಗು ನೀನು. ನಾಳೆಯಾದ್ರೆ ನೀವು ಬರದಲಿಯಲ್ಲಿ ಬರದೆ ನಿಮ್ಮ ಹಿತ್ತಲಲ್ಲಿ ಇರುವ ಗುಲಾಬಿ ಹೂವನ್ನು ಮುರಿದು ಬನ್ನಿ. ನಿಮ್ಮ ಹಿತ್ತಲಲ್ಲಿ ಇರುವ ಗುಲಾಬಿ ಹೂವನ್ನು ಮುರಿದು ಬನ್ನಿ. ನಿಮ್ಮ ಹಿತ್ತಲಲ್ಲಿ ಇರುವ ಗುಲಾಬಿ ಹೂವನ್ನು ಮುರಿದು ಬನ್ನಿ. ಕೆಂಪು ಗುಲಾಬಿ ಹೂವನ್ನು ಮುರಿದು ನಿಮ್ಮ ಆಲಿಂಗನ ಸುಖವನ್ನು ಕೊಡಿ. ಏನಮ್ಮ, ನಿಮ್ ಮಗ ಮೂರ್ ದಿನಕ್ಕೂ ಮನೆ ಬಿಟ್ಟು ಹೊರಟೋಗ್ತಾನೆ ಅಂತಾರಲ್ಲ, ಒಂದು ಕೆಲಸ ಮಾಡಿ ಅವನಿಗೊಂದು ಮೂಗ್ದರ ಹಾಕಿ, ಆಗ ಅವನನ್ನ ಮನೆಯಿಂದ ದಬ್ಬಿದ್ರು ಆಚೆಗೆ ಹೋಗಲ್ಲ. ಅದಕ್ಕಿಂತ ಎಷ್ಟು ಹೆಣ್ಣು ತೋರಿಸಿದ್ರು ಒಪ್ತಾ ಇಲ್ವೇ? ಅಂದ ಜೋಯಿಸ್ರೆ, ನಿಮಗ್ ತಿಳಿದ ಹಾಗೆ ಯಾವ್ದಾದ್ರು ಒಂದು ಒಳ್ಳೆ ಹೆಣ್ಣಿದ್ರೆ ಹೇಳಿ. ಹಾ, ನೀವು ಕೇಳುವಂತ ಹೆಣ್ಣು ಒಂದಿದೆ, ಆದ್ರೆ ಅವರು ಶ್ರೀಮಂತರಲ್ಲ, ಬಡವರು. ನಿಮ್ದೇನು ಆಕ್ಷೇಪಣೆ ಇಲ್ಲ ಅಂದ್ರೆ? ಅಯ್ಯೋ, ನಮ್ಮ ಹತ್ರನೇ ಬೇಕಾದಷ್ಟು ಹಣ ಇದೆ. ಆ ಹುಡುಗಿ ಆಸ್ತಿ ಕಟ್ಕೊಂಡು ನಮಗೇನಾಗಬೇಕಾಗಿದೆ? ಬರೋ ಹುಡುಗಿ ರೂಪದಲ್ಲಿ ಚೆನ್ನಾಗಿರ್ಬೇಕು, ಗುಣದಲ್ಲಿ ಒಳ್ಳೆಯವಳಾಗಿರ್ಬೇಕು. ಒಟ್ಟಲ್ಲಿ ಒಳ್ಳೆ ವಂಶಸ್ಥರಾಗಿರ್ಬೇಕು. ಕುಲ ನೋಡಿ ಹೆಣ್ ತಗೊಂಬ, ಜಲ ಶೋಧಿಸಿ ನೀರ್ ತಗೊಂಬ ಅಂತ ಗಾದೆ. ಅಷ್ಟು ನನಗೆ ಗೊತ್ತಾಗಲ್ವೇ? ನೋಡಿ, ನಮ್ಮೂರ್ನಲ್ಲಿ ಅನಂತರಾಯರು ಅಂತ ಮಂಡಿ ಗುಮಾಸ್ತರೊಬ್ಬಿದ್ದಾರೆ, ಅವ್ರ ಮಗಳು ಗೌರಿ. ತಿದ್ದಿದ್ ಗೌರಿ. ಹೌದು ಹೌದು, ಆ ಹುಡುಗಿ ತುಂಬಾ ಮುದ್ದಾಗಿದ್ದಾಳೆ, ಮಹಾಲಕ್ಷ್ಮಿ ತರ. ಅವಳು ಕಾಲೇಜ್ನಲ್ಲಿ ಓದ್ತಾ ಇದ್ದಾಳೆ. ಆ ಹುಡುಗಿ ತುಂಬಾ ಚೆನ್ನಾಗಿ ಹೇಳ್ತಾಳೆ. ನಿನಗೆ ಹಾಗಯ್ಯ ಗೊತ್ತು ಆ ಹುಡುಗಿ? ಹುಡುಗಿ ನನಗೆ ಗೊತ್ತಿಲ್ಲದೆ ಹೋದ್ರು ನೀವೇನ್ ಹೇಳ್ತೀರಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಆ ಹುಡುಗಿ ಗುಣ ಹೇಗ್ ಜಯಿಸ್ರೆ? ಅಪರಂಜಿ ಕಣಮ್ಮ. ನೀ ಸ್ವಲ್ಪ ಸುಮ್ಮನಿರೋ ಕಾಮಂಗಿ. ಗೋಪು ಹೇಳೋದು 100ಕ್ಕೆ 100 ನಿಜ ರಾಯರೇ. ಆ ಹುಡುಗಿ ಪುಟಕ್ಕೆ ಚಿನ್ನ. ಈ ಕಾಲದಲ್ಲಿ ಇಂಥ ನಡವಳಿಕೆ ಇರೋ ಹುಡುಗಿರು ತುಂಬಾ ಅಪರೂಪ. ಕಾಲೇಜ್ ಹೊರಟ್ರೆ ಮನೆ ಹತ್ರ ತಗ್ಸಿದ ಕತ್ತನ್ನ ಕಾಲೇಜ್ನಲ್ಲೇ ಎತ್ತೋದು. ಅಷ್ಟು ಮರ್ಯಾದೆ, ಅಷ್ಟು ಒಳ್ಳೆ ಗುಣ. ಅದು ಒಂಥರ ಹಸು ಜಾತಿ ಪ್ರಾಣಿ. ಇವನು ಯಾಕೆ ಹುಚ್ಚುಚ್ಚಾಗಾಡ್ತಾನೆ? ನಿಮ್ಮ ಮಗ ಅಲ್ವೇ? ಹುಚ್ಚು ಹುಡುಗನ್ ತಗೊಂಬಂದು. ಜೋಯಿಸ್ರೆ, ನಾವೇ ಅವ್ರ ಮನೆಗೆ ಹೋಗೋಣ. ಹುಡುಗಿ ಒಪ್ಪಿಗೆ ಆಯ್ತು ಅಂದ್ರೆ ಕೂಡ್ಲೆ ನಿಶ್ಚಿತಾರ್ಥ ಮಾಡೋಣ. ಓಹೋ, ಅದಕ್ಕೇನಂತೆ? ಶುಭಸ್ಯ ಶೀಘ್ರಂ.
ಬಯಸದ ಬಳಿ ಬಂದೆ ಬಯಕೆಯ ಸಿರಿ ತಂದೆ ನಿನ್ನ ಅಂದಕ್ಕೆ ಬೆರಗಾದೆ ಬಿಸಿಲು ತಂಪಾಯ್ತು ನಿನ್ನ ನೋಡಲು ಮೈಯೇಕೋ ಬಿಸಿಯಾಯ್ತು ನೀನು ಬಳಿ ನಿಂತು ನಗಲು ನಿಂತಲ್ಲೇ ನೀರಾಗಿ ನಾ ಕರಗಿ ಹೋದೆ ಬಯಸದ ಬಳಿ ಬಂದೆ ಬಯಕೆಯ ಸಿರಿ ತಂದೆ ನಿನ್ನ ಅಂದಕ್ಕೆ ಬೆರಗಾದೆ ಸೊಗಸೆಂಬ ನುಡಿಗಿಂತ ಸೊಗಸು ಈ ರೂಪವು ನುಡಿಗಿಂತ ಹಿತವು ನಿನ್ನ ಬಲವು ನಿನ್ನ ಸ್ನೇಹವನ್ನು ಇನ್ನು ಎಂದೆಂದು ಬಿಡೆನು ಬಯಸದ ಬಳಿ ಬಂದೆ ಬಯಕೆಯ ಸಿರಿ ತಂದೆ ನಿನ್ನ ಅಂದಕ್ಕೆ ಬೆರಗಾದೆ ಗೌರಮ್ಮ ನಿಮ್ಗೊಂದು ಕಾಗದ ಬಂದದೆ ತಗೊಳ್ಳಿ. ಅಲ್ಲ ಗೌರಮ್ಮ, ಅದೇನು ಈ ಚೀಟಿಗೆ ಯಾರ ಕಾಗದ ಬರ್ದೆ ಹೋದ್ರು ನಿಮ್ಗೆ ಬರ್ತದಲ್ಲ? ಸರಿ, ನಮ್ಗೆ ಯಾಕೆ? ಏನೇ ಗೌರಿ, ಇವತ್ತು ಲೆಟರ್ ಬಂತಾ? ಬಂತು ಕಣೆ. ನಿಮಗ್ ಪ್ರಾಮಿಸ್ ಮಾಡಿದ ಹಾಗೆ ನಿಮ್ ಕೈಗೆ ಕೊಟ್ಬಿಡ್ತೀನಿ, ನೀವೇ ಓದ್ಕೊಳ್ಳಿ. ಇನ್ನೊಬ್ರು ಲವ್ ಲೆಟರ್ ನಾವು ಓದ್ಬಾರ್ದು ಅಂತಾರೆ. ಓದ್ಲೋ ಬೇಡವೋ? ಓದು ಅಂತ ತಾನೇ ಕೊಟ್ಟಿರೋದು, ಓದ್ಕೋ. ಕೊಡೆ. ನಾನೇ ಓದ್ತೀನಿ.
ಇದು ಒಂದ್ ಕಾಗದ ಅಂತ ನನ್ ಕೈ ಕೊಟ್ಟಿಯಾ? ಏನೇ ಏನಿದೆ ಅದರಲ್ಲಿ? ಏನಿದೆ ನಿನ್ ತಲೆ? ಹಾಗಲಕಾಯಿ ಗೊಜ್ಜು ಮಾಡ್ದ್ಯಾ, ಹೀರೆಕಾಯಿ ತೊವೆ ಮಾಡ್ದ್ಯಾ ಅಂತ ಅವ್ರ ಸೋದರತ್ತೆ ಮನೆ ವಿಷಯ ಎಲ್ಲ ಬರ್ಕೊಂಡಿದ್ದಾರೆ ಅಷ್ಟೇ. ಸುಳ್ಳು, ಶುದ್ಧ ಸುಳ್ಳು. ಸೋದರತ್ತೆ ಮನೆ ಕಾಗದ ಬರದೆ ಕಾಲೇಜ್ಗೆ ಯಾಕೆ ಬರೀಬೇಕು? ನೀನೇನೋ ಹೈಡ್ ಮಾಡ್ತಾ ಇದೀಯ ವಸಂತ. ಖಂಡಿತ ಇಲ್ಲ ಕಣೆ, ಅದಕ್ಕೆ ಗೌರಿ ನನ್ ಕೈ ಕೊಟ್ಟಿದ್ದು. ಹಾಗಾದ್ರೆ ಕಾಗದ ಕೊಡು, ನಾವು ಒಂದ್ಸಲ ಓದ್ಬಿಡ್ತೀವಿ. ನೋಡು, ಇನ್ನೊಬ್ರು ಕಾಗದ ಓದೋದು ಬ್ಯಾಡ್ ಮನಸ್ ಕನಕ. ನಾನ್ ಓದಿದ್ದೆ ತಪ್ಪು. ಗೌರಿ, ಕ್ಲಾಸಿಗೆ ಲೇಟ್ ಆಗುತ್ತೆ ಬಾ. ಏಯ್, ಏನೇ ಇದು? ಕಾನ್ಸ್ಪಿರಸಿ. ಇಬ್ಬರು ಸೇರ್ಕೊಂಡು ಏನೋ ಪಿತೂರಿ ಮಾಡ್ತಿದ್ದಾರೆ. ಏನು ಅಂತ ಕಂಡು ಹಿಡಿಲೇಬೇಕು ಕನಕ. ಗೌರಿ, ಕಡೆ ಪೀರಿಯಡ್ ಬೆಲ್ಲ ತಕ್ಷಣ ನನ್ ಜೊತೆ ಬಾ. ಏನೇ? ನಮ್ಮನೆಗೆ. ಯಾಕೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ಈ ತಲೆಗಳು ಕೈಗೆ ಸಿಗದಲೆ ನನ್ ಜೊತೆ ಬಂದ್ಬಿಡು. ಬಾ, ಕೂತ್ಕೋ. ಏನೇ ವಸಂತ, ಕಾಗದ ಬಂದಾಗ್ಲಿಂದ ಒಂಥರ ಇದೆಯಾ? ಒಂಥರ ಆಗದೆ ಬೇರೆ ದಾರಿನೇ ಇಲ್ಲ. ಅಂದ್ರೆ ನೀನು ಒಳ್ಳೆವಳೋ ಕೆಟ್ಟವಳೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಯಾಕೆ ಈ ತರ ಎಲ್ಲ ಮಾತಾಡ್ತಿ? ಆ ಕಾಗದದಲ್ಲಿ ಏನ್ ಬರ್ದಿರೋದು? ಹೇಳಿ ನನ್ನ ಬಾ ಯಾಕೆ ಹಾಳು ಮಾಡ್ಕೊಂಡ್ಲಿ? ನೀನೇ ಓದ್ಕೋ. ಹೇಗಾದ್ರೂ ಒಂದ್ಸಲ ಓದಿದ್ಯಾ? ನೀನೇ ಓದ್ಬಿಡೆ. ಮನಮೋಹಿನಿ ಗೌರಿ, ಏಕಿಷ್ಟು ನಿರ್ದಯಳಾದ ರೂಪಿಸಿ ನಿನ್ನಂಥ ಸುಂದರಿಗೆ ಈ ಶಿಲಾಹೃದಯ ಶೋಭಿಸುವುದಿಲ್ಲ. ನಿನ್ನ ಅಧರಾಮೃತವನ್ನಿತ್ತು ನನ್ನನ್ನು ಉದ್ಧಾರ ಮಾಡು. ನಾನು ಉನ್ಮತ್ತನಾಗಿದ್ದೇನೆ ನಿಜ, ಅದಕ್ಕೆ ನೀನೇ ಕಾರಣ. ಅದು ನಿನಗೂ ಗೊತ್ತಿದೆ. ನನ್ನ ಮೊದಲ ಪತ್ರ ನಿನ್ನ ಕೈ ತಲುಪಿದಾಗಲೇ ನೀನು ಕೆಂಪು ಗುಲಾಬಿಯನ್ನು ಮುಡಿದು ಬಂದು ನನ್ನ ಆಸೆಯನ್ನು ಪೂರೈಸುವೆ ಎಂದು ತಿಳಿದಿದ್ದೆ. ಅಂದು ನೀನು ಕಾಲೇಜಿಗೆ ಬರುತ್ತಿದ್ದಾಗ ನಿನ್ನ ಪ್ರತಿ ಹೆಜ್ಜೆಯನ್ನು ಗಮನಿಸುತ್ತಿದ್ದೆ. ನೀನಂದು ನಡೆಯುತ್ತಿದ್ದ ರೀತಿ ನಿನ್ನ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಕೊಟ್ಟಿತ್ತು. ಅಂದು ಯಾರನ್ನು ಅರಸುತ್ತಿದ್ದೆ ಪ್ರೇಯಸಿ? ನನ್ನನ್ನೇ. ನಾಳೆಯಾದರೂ ಕೆಂಪು ಗುಲಾಬಿ ಹೂವನ್ನು ಮುಡಿದು ಬಾ. ಇದ್ರಲ್ಲಿ ಬರ್ದಿರೋದು ನಿಜ ತಾನೆ? ಯಾವುದು? ನೀನೇ ಅವನ ಬುದ್ಧಿನ ಕೆಡಿಸ್ದೇನದು? ಸುಳ್ಳು ಸುಳ್ಳು, ನಿನ್ನಾಣೆಗೂ ಸುಳ್ಳು. ಸತ್ಯವಾಗ್ಲೂ ಅವನು ಯಾರು ಅಂತ ನನ್ಗೆ ಗೊತ್ತಿಲ್ಲ. ನಾನು ಅವನ ಮುಖಾನ ನೋಡ್ಲಿಲ್ಲ ಕಣೆ. ಮುಖ ನೋಡದೆ ಇಂಥ ಕಾಗದ ಬರೀತಾನ? ಅದು ನನ್ ಕರ್ಮ ಕಣೆ. ಆ ಚಂಡಾಲ ಮೊದಲು ಬರ್ದಿದ್ದ 2 ಕಾಗದನೂ ಹರಿದಾಕ್ಬಿಟ್ಟೆ. ಇಲ್ಲಾಂದ್ರೆ ಅದನ್ನು ನಾನು ನಿನಗೆ ತೋರಿಸ್ತಿದ್ದೆ, ಆವಾಗ ನಿನಗೆ ಅರ್ಥವಾಗ್ತಿತ್ತು. ತುಂಬಾ ವಿಚಿತ್ರವಾಗಿದೆ ಗೌರಿ. ಕಥೆಲೋ ಕಾದಂಬರಿಲೋ ಹೀಗಾಗಬಹುದು, ಲೈಫ್ನಲ್ಲಿ ಹೀಗಾಗ್ಬಿಟ್ರೆ ತುಂಬಾ ಕಷ್ಟ. ನನ್ ಕೈ ಕೊಟ್ಟು ಈ ಕಾಗದನ ಕನಕನಿಗೂ ವಸುಂಧರಂಗೂ ಕೊಟ್ಟಿದ್ರೆ ನಿನ್ ಗತಿ ಏನಾಗಿರೋದು? ವಸಂತ, ವಸಂತ, ನೀನ್ ಮಾಡಿದ ಈ ಸಹಾಯ ಜನ್ಮದಲ್ಲಿ ಮರೆಯಲ್ಲ ಕಣೆ, ಜನ್ಮದಲ್ಲಿ ಮರೆಯಲ್ಲ. ಹೇಳೆ, ನಾನೀಗೇನ್ ಮಾಡ್ಲಿ ಹೇಳೆ? ಮೊದಲು ಆ ಕಾಗದ ಬರ್ದವನು ಯಾರು ಅಂತ ಕಂಡು ಹಿಡಿಬೇಕು. ಆಮೇಲೆ ಅವನಿಗೆ ಜೋಡ್ನಲ್ಲಿ ಹೊಡೆದಾದ್ರೂ ಬುದ್ಧಿ ಕಲಿಸ್ಬೇಕು. ಹೆಸರು ಗೊತ್ತಿಲ್ಲ, ವಿಳಾಸ ಗೊತ್ತಿಲ್ಲ, ಯಾರಂತ ಕಂಡು ಹಿಡಿಯೋದೆ? ಲೇ, ಒಂದ್ ಐಡಿಯಾ. ನಾಳೆನಾದ್ರೂ ಗುಲಾಬಿ ಹೂ ಮುಡ್ಕೊಂಡ್ ಬಾ. ಎದುರುಗ್ ಬರ್ತೀನಿ ಅಂತ ತಾನೇ ಅವ್ನು ಬರ್ದಿರೋದು? ಹೌದು. ನಾಳೆನೇ ಆ ಕೆಲಸ ಮಾಡು. ಹೂ ಮುಡ್ಕೊಂಡು ಕಾಲೇಜಿಗೆ ಬಾ. ಅಯ್ಯೋ ವಸಂತ, ಹೋದ್ ಲೆಟರ್ ಬಂದ್ಮೇಲೆ ನಮ್ಮ ಮನೇಲಿದ್ದ ಗುಲಾಬಿ ಗಿಡನೇ ಕೋಪದಲ್ಲಿ ಕಿತ್ತು ಹಾಕ್ಬಿಟ್ಟೆ ಕಣೆ ನಾನು. ಹೂ ನಾನ್ ತಂದು ಕೊಡ್ತೀನಿ. ಬೇಡಮ್ಮ ಬೇಡ, ನಾನು ಒಪ್ಪಿಗೆ ಕೊಟ್ಟೆ ಅಂತ ತಿಳ್ಕೊಂಡು ಅವ್ನು ನನ್ನ ಹತ್ರ ಬಂದು ಕೈ ಹಿಡ್ಕೊಂಡ್ಬಿಟ್ರೆ ಕೈನೇ ಮುರಿದು ಹಾಕ್ಬಿಡೋಣ. ಬೇಡಮ್ಮ ಬೇಡ, ನನ್ಗೆ ಯಾಕೋ ಹೆದರಿಕೆ ಆಗ್ತಾ ಇದೆ. ಹೆದರ್ಕೋಬೇಡ ಕಣೆ, ನಾನು ಹೇಳ್ದಾಗ ಮಾಡು. ಅವನು ಬರ್ಲಿ, ಗ್ರಹಚಾರ ಬಿಡಿಸೋಣ. ಸರಿ, ನಾನು ಬರ್ತೀನಿ. ನೀ ಆಡೋ ಮಾತೆಲ್ಲ ಚಂದ, ನಿನ್ನಿಂದ ಕಾಲೇಜ್ ಅಂದ, ನಿನಗಾಗಿ ನಾನು
ತನಗಾಗಿ ಮಿಸ್ಟರ್ ಚಿಂತಾಮಣಿ, ಸ್ವಲ್ಪ ಹೀಗೆ ಬರ್ತೀರಾ? ಏನು ವಸಂತ? ಚಿಂತಾಮಣಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರನಾ? ಇಲ್ಲ, ನಾನು ನಿಮ್ಗಾಗ್ಲಿ ನಿಮ್ ಬೆಸ್ಟ್ ಫ್ರೆಂಡ್ ಗೌರಿಗಾಗ್ಲಿ ಯಾವ ರೀತಿ ರೇಖಿ ಗಲಾಟೆ ಮಾಡ್ಲಿಲ್ವಲ್ಲ. ಆ ವಿಷಯ ಅಲ್ಲ. ಮತ್ತೆ ಈಗ ಯಾರೋ ಗೌರಿಗೆ ಲವ್ ಲೆಟರ್ಸ್ ಬರೀತಾ ಇದ್ದಾರೆ. ಅವಳದು ತುಂಬಾ ಹೆದರಿಕೆ ಸ್ವಭಾವ. ಈ ವಿಷಯ ಮನೇಲಿ ಗೊತ್ತಾದ್ರೆ ಅನ್ಯಾಯವಾಗಿ ಅವಳ ಎಜುಕೇಶನ್ ನಿಂತು ಹೋಗುತ್ತೆ ಪಾಪ. ಅದಕ್ಕೆ ನಾನೇನ್ ಮಾಡ್ಬೇಕು ಅಂತೀರಾ? ಏನೂ ಇಲ್ಲ, ಅಕಸ್ಮಾತ್ ತಮಾಷೆಗೆ ನೀವೇನಾದ್ರೂ ಬರೀತಾ ಇದ್ರೆ ದಯವಿಟ್ಟು ನಿಲ್ಲಿಸ್ಬಿಡಿ ಅಂತ ಅವಳ ಪರವಾಗಿ ನಾನು ಕೇಳಕ್ ಬಂದಿದ್ದೀನಿ. ಅಂತ ಹಲ್ಕ ಕೆಲಸ ಚಿಂತಾಮಣಿ ಯಾವತ್ತೂ ಮಾಡಲ್ಲ ವಸಂತ. ಏನೋ ಹೊತ್ಕಲಿಯಕ್ಕೆ ಒಂದಷ್ಟು ತಮಾಷೆ ಮಾಡ್ಬೋದು ಅಷ್ಟೇ. ಇದು ನನ್ನ ನೋಟ್ಸು, ಇದು ನನ್ನ ಬರವಣಿಗೆ. ನಿಮಗ್ ಬರೋ ಲೆಟರ್ಸ್ ಅಲ್ಲಿ ಇಂಥ ಬರವಣಿಗೆ ಏನಾದ್ರೂ ಕಂಡು ಬಂದ್ರೆ ನೀವೆಂತ ಶಿಕ್ಷೆ ಕೊಟ್ಟರು ಸ್ವೀಕರಿಸೋಕ್ ನಾನ್ ಸಿದ್ಧ. ಹಾಗಾದ್ರೆ ಕಾಲೇಜ್ನಲ್ಲಿ ಕೆಲಸ ಯಾರು ಮಾಡ್ತಿರ್ಬಹುದು? ಇನ್ನೊಂದ್ಸಲ ಆ ಲೆಟರ್ ಬಂದ್ರೆ ನನ್ನ ಹತ್ರ ಕೊಡಿ. ಯಾರು ಬರೆದ್ರು, ಯಾತಕ್ಕೋಸ್ಕರ ಬರೆದ್ರು, ಹೇಗ್ ಬರೆದ್ರು ಅಂತ ಪತ್ತೆ ಮಾಡಿ ಬರ್ದೊಂದು ಬೆನ್ಮೂಳೆ ಮುರಿಲಿಲ್ಲ, ನನ್ನ ಹೆಸರು ಚಿಂತಾಮಣಿನೇ ಅಲ್ಲ. ಹೌದು, ಬೆನ್ಮೂಳೆ ಮುರಿತೀವಿ, ಹುಟ್ಟಾಡ್ಬಿಡ್ತೀವಿ. ಯಾರ್ ಬೆನ್ಮೂಳೆ ಮುರಿಚೋ, ಯಾರ್ ಹುಟ್ಟಡ್ಗಿಸ್ಚೋ ನನಗೇನ್ ಗೊತ್ತು ಗುರು. ನೀ ಹಾಡ್ದೆ ನಾನ್ ತಾಳ ಹಾಕ್ತೆ, ನಾ ಹಾಡದ್ನಂತೆ ಗೌರಿ ತಗೋ. ತಂದೆ ಬಿಟ್ಟೇನೆ ನೋಡು, ಅದನ್ನ ಕೈಯಲ್ಲಿ ಮುಟ್ಟೋಕೆ ಹೆದರಿಕೆ ಆಗ್ತಾ ಇದೆ. ಅಲ್ಲಿಟ್ಟು ಬಿಡು. ಇವತ್ತು ನೀನು ಈ ಹೂ ಮುಡ್ಕೊಂಡು ಬರ್ಲಿಲ್ಲ, ನಿನಗೆ ಮೂಗು ವೇದನೆ ತಪ್ಪಲ್ಲ. ನಾ ಹೋಗ್ತೀನಿ, ನೀನ್ ಬಾ. ಬಸ್ ದೇವರೇ, ಎಲ್ಲ ಭಾರ ನಿನ್ ಮೇಲೆ ಹಾಕಿದ್ದೀನಿ. ನೀನೇ ನನ್ನ ಕಾಪಾಡಬೇಕು. ಹುಚ್ಚಿ, ಎಷ್ಟೊಂದು ಹೆದರ್ಕೊಂಡ್ರೆ ಹೇಗೆ? ಧೈರ್ಯವಾಗಿರ್ಬೇಕು. ಏನ್ ಧೈರ್ಯನೋ ಏನು, ಈ ಹೊತ್ತಿನಲ್ಲಿ ನೀನೇ ಗತಿ. ನಿನ್ನ ನಂಬ್ಕೊಂಡು ನೀನ್ ಹೇಳ್ದಾಗೆಲ್ಲ ಕೇಳ್ಬಿಟ್ಟೆ. ಏನಾಗುತ್ತೋ ಏನೋ. ನೋಡು, ಮಾಡಬಾರ್ದ ಕೆಲಸ ಮಾಡಿದವ್ರೇನೆ ಈ ಕಾಲದಲ್ಲಿ ತಮ್ಮ ಸಮಾನ ಇಲ್ಲ ಅಂತ ಮೆರೀತಾರೆ. ನೀ ಯಾಕೆ ಹೀಗಾಡ್ತಿ? ಕನಕ ಬರ್ತಾ ಇದ್ದಾಳೆ, ಕಣ್ಣರ್ಸ್ಕೋ. ಏ ವಸಂತ, ಇವತ್ತೇನ್ ವಿಶೇಷ ಕಾದಿದೆಯೋ? ಪಿತೂರಿಕಾರರಿಬ್ಬರು ಮುಂಚೆನೆ ಸೇರ್ಬಿಟ್ಟಿದ್ದಾರೆ. ಪತ್ರ ನಿರೀಕ್ಷಣೆನೋ ಅಲ್ಲ ಪತ್ರ ವಿಮರ್ಶೆನೇನೋ? ಯಾಕೆ ಪತ್ರ ಪತ್ರ ಅಂತ ಸಾಯ್ತ್ಯಾ? ನಿನ್ಗ್ಯಾರು ಬರೆಯೋದಿಲ್ಲ ಅಂತ ಸಂಕಟನ? ನನಗ ಉಸಾಬರಿನೇ ಬೇಡಮ್ಮ. ನಾನ್ ಕಾಲೇಜಿಗೆ ಬರೋದು ಓದೋದಕ್ಕೆ, ಲವ್ ಮಾಡಕ್ಕಲ್ಲ. ನರಿ ಎಟಕ್ದೇ ದ್ರಾಕ್ಷಿ ನೋಡಿ ಹುಳಿ ಅಂತಂತೆ. ಲೇ, ಲವ್ ಮಾಡೋದಕ್ಕೂ ಪುಣ್ಯ ಬೇಕು ಕಣೆ. ನನಗಂತ ಪುಣ್ಯನೂ ಬೇಡ, ಪರದೇಶಿ ಮಕ್ಕಳು ಬೇಡ. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರಲ್ಲ, ನನಗೆ ಯಾಕೆ ಈ ವಿಚಾರ? ಕನಕ, ಒಬ್ಬ ಸ್ನೇಹಿತ ವಿಚಾರದಲ್ಲಿ ಹೀಗೆಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ? ನನಗೆ ಯಾಕೆ ನಾಚಿಕೆ? ಮಾನ ಹೋಗುವಂತ ಕೆಲಸ ನಾನೇನು ಮಾಡ್ಲಿಲ್ಲ. ನೀವಿಬ್ರು ಸೇರ್ಕೊಂಡು ಏನ್ ಆಟ ಆಡ್ತಿರೋ ಆಡಿ, ಫಲಾನ ನೀವೇ ಅನುಭವಿಸಿ. ಇದು ಮರ್ಯಾದಸ್ತ್ರ ಆಡೋ ಮಾತಲ್ಲ. ನಿನ್ನಿಂದ ನಾನು ಮರ್ಯಾದೆ ಪಾಠ ಕಲಿಬೇಕಂತ. ಕನಕ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ನನಗೋಸ್ಕರ ನೀವಿಬ್ರು ಜಗಳ ಕಾದು
ಯಾಕೆ ಸ್ನೇಹ ಕಳ್ಕೋದಿರ? ಇಂಥ ಸ್ನೇಹ ಇರೋಕ್ಕಿಂತ ಹೋಗೋದೇ ವಾಸಿ. ವಸುಂಧರಾ, ವಿಷಯ ಅರ್ಥ ಆಯ್ತಾ? ಒಂದೇ ಹಣ್ಣಿನ 2 ಗಿಣಿ ರುಚಿ ನೋಡ್ತಿದೆ ಅಂತ ಕಾಣ್ತಾ ಇದೆ. ಬಾ ಹೋಗೋಣ. ಚಿಚಿ, ಮುನ್ಸಿಪಲ್ ತೊಟ್ಟಿಲಿ ಶ್ರೀಗಂಧದ ವಾಸನೆ ಬರುತ್ತಾ? ಕೆಸರು, ಶುದ್ಧ ಕೆಸರು. ಏನೇ ನೋಡ್ತಿದ್ಯಾ? ಬಾ. ಮನಸ್ಸು ಸರಿ ಇಲ್ಲ, ನಾನು ಮನೆಗೆ ಹೋಗ್ತೀನಿ. ಲೇ, ಇದನ್ನೆಲ್ಲ ಮನಸ್ಸು ಹಚ್ಕೋಬೇಡ ಕಣೆ. ಬಾ, ಕ್ಲಾಸ್ ರೂಮ್ಗೆ ಹೋಗೋಣ. ಬೇಡ ಕಣೆ, ಬಾರೆ ಪ್ಲೀಸ್, ಬಾ. ಓಹೋ, ಬನ್ನಿ ನಂತರ ರೇ, ಬನ್ನಿ. ಏನ್ ಜೋಯಿಸ್ರೆ, ಅರ್ಜೆಂಟ್ ಆಗಿ ಬಂದು ನೋಡ್ಬೇಕು ಅಂತ ಹೇಳಿ ಕಳಿಸಿದಿರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬಹಳ ದಿವಸದಿಂದ ನನಗಿದ್ದ ಒಂದು ಆಸೆನ ಪೂರೈಸ್ಬಿಟ್ಟೆ. ನಿಮ್ ಮಗಳಿಗೆ ಅನುಗುಣವಾದ ವರನ್ನ ಹುಡುಕ್ಬಿಟ್ಟಾರೆ. ಸಂತೋಷ. ಹೊಳೆ ನರಸೀಪುರ ಜಮೀನ್ದಾರರು ನರಹರಿರಾಯರು ಅಂತ. ಎಂಥ ಒಳ್ಳೆ ಜನ. ಏನು ಶುಭ ಕಾರ್ಯ ನಡಿಬೇಕಾದ್ರೂ ಸರಿ ನಾನು ಇರ್ಲೇಬೇಕು. ಅಷ್ಟು ವಿಶ್ವಾಸ, ಅಷ್ಟು ಗೌರವ. ಅವ್ರ ಮಗ ಗೋಪಾಲ ಅಂತ. ಲಕ್ಷಕ್ಕೊಬ್ಬ ಹುಡುಗ ಸಿಗೋಲ್ಲ. ಕಲಿಯುಗದ ಕುಬೇರೂರೇ. ನಮ್ ಗೌರಿ ಆ ಮನೆ ಸೇರ್ಬಿಟ್ರೆ ಅರಮನೆ ಸೇರ್ಸ ಹಾಗೆ. ದೇವ್ರ ದೊಡ್ಡವನು ಜೋಯಿಸ್ರೆ, ಆದ್ರೆ ಅವ್ರ ಅಷ್ಟೊಂದು ಅನುಕೂಲಸ್ಥರು ಅಂತೀರ? ನಮ್ಮಂತಹ ಬಡವರ ಸಂಬಂಧಕ್ಕೆ ಒಪ್ಕೋತಾರ? ಆ ಮನೆಯಲ್ಲಿ ನನ್ನ ಮಾತು ಅಂದ್ರೆ ವೇದವಾಕ್ಯ ರೇ. ಅವ್ರ ಮಗ ಮದ್ವೆನೆ ಬೇಡ ಬೇಡ ಅಂತಿದ್ದವನು ಮೊನ್ನೆ ಒಪ್ಪುಳ ಹಾಕಿ ಕಾಣಿಸ್ತು. ಸಮಯ ನೋಡಿ ನಮ್ ಗೌರಿ ವಿಷಯ ಹೇಳ್ದೆ. ನಾಳೆ ಶುಕ್ರವಾರ ಗೌರಿ ನೋಡಕ್ ಬರ್ತಿದ್ದಾರೆ. ನಿಮ್ ವಿಶ್ವಾಸನ ಎಷ್ಟು ಹೊಗಳಿದ್ರು ಸಾಲದು ಜೋಯಿಸ್ರೆ. ಇದು ವಿಶ್ವಾಸ ಅಲ್ಲ ಸ್ವಾಮಿ, ಕರ್ತವ್ಯ ಅನ್ನಿ. ನಾಳೆ ಶುಕ್ರವಾರ ಹುಡುಗನ ಮನೆಯವ್ರನ್ನೆಲ್ಲ ಹೆಣ್ಣು ನೋಡೋದಕ್ಕೆ ಕರ್ಕೊಂಡು ಬರ್ತೀನಿ. ನೋಡಿದ ತಕ್ಷಣ ಒಪ್ಕೋತಾರ ಅನ್ನೋ ನಂಬಿಕೆನೂ ನನಗಿದೆ. ಅದಕ್ಕೆಲ್ಲ ಏರ್ಪಾಡು ಮಾಡಿ. ಬರ್ತೀನಿ ಸ್ವಾಮಿ. ಸರಿ. ಗೌರಿ, ಗೌರಿ. ವಸಂತ, ಬಾಮ್ಮ. ಅಮ್ಮ ಚೆನ್ನಾಗಿದ್ದಾರಾ? ಗೌರಿ ಕ್ಲಾಸಿಗೆ ಬರ್ಲಿಲ್ವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವತ್ತು ಕಾಲೇಜ್ ಹೋಗ್ಬೇಡ ಅಂತ ನಾನೇ ಹೇಳಿದೆ. ಹೊಳೆ ನರಸೀಪುರದಿಂದ ಅವಳು ನೋಡೋ ಗಂಡು ಬರುತ್ತೆ. ಹಾಗೇನು? ಬೇಗ ಚಿರೋಟಿ ಊಟ ಹಾಕ್ಸ್ಬಿಡಿ ಅಮ್ಮ. ಅಮ್ಮ, ಗೌರಿಯಲ್ಲಿ ಒಳಗಿದ್ದಾರೆ. ಗೌರಿ, ಬಂದ್ಯಾ ವಸಂತ? ಒಳ್ಳೆ ಸಮಯಕ್ಕೆ ಬಂದೆ. ಇವತ್ತು ನನ್ನ ಕಾಲೇಜ್ ಬರಕ್ಕಾಗ್ಲಿಲ್ಲ. ಗೊತ್ತು ಗೊತ್ತು, ಅಮ್ಮ ಕಾರಣನೂ ಹೇಳಿದ್ರು. ನೀನ್ ನೋಡಕ್ ಗಂಡು ಬರ್ತಾನಂತೆ. ಕಂಗ್ರ್ಯಾಚುಲೇಷನ್ಸ್. ತಗೋ. ಮತ್ತೆ ಬಂತೇನೆ ಈ ಪ್ರಾರಬ್ಧ. ಏನು ವರಿ ಮಾಡ್ಕೋಬೇಡ ಕಣೆ, ಇದೇ ಕಡೆ ಕಾಗ್ದ ನೋಡು. ಮಾವಿನ ತೋಪುಗ್ ಬಾ ಅಂತ ಬರ್ದಿದ್ದಾನೆ. 4 ಜನನ್ನ ಕರ್ಕೊಂಡು ಹೋಗಿ ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸಿ ಬರೋಣ. ನಿಧಾನಕ್ಕೋದು, ನಾ ಬರ್ತೀನಿ. ಏನೇ ಸ್ವಲ್ಪ ಇರೇ. ಇವತ್ತು ಒಳ್ಳೆ ದಿವಸ ಮನೆಗೆ ಬಂದಿದ್ದೀಯಾ, ನೀನು ನನ್ನ ಜೊತೆಗಿರೇ. ಅಯ್ಯೋ, ನಾನು ಅಮ್ಮನಿಗೆ ಹೇಳಿ ಬಂದಿಲ್ಲ. ಇವತ್ತಿನ ಇಂಟರ್ವ್ಯೂ ರಿಸಲ್ಟ್ ನಾಳೆ ತಿಳಿಸ್ತೀಯಾ? ಬರ್ತೀನಿ. ಕುಮಾರಿ, ಏನೋ ಮಾಡ್ತಾ ಇದೀಯಾ? ಯಾರ್ದಕ್ಕ ಈ ಕಾಗದ? ಕಾಗದ ಅದು ಅದು ನನ್ನ ಫ್ರೆಂಡ್ ನಂಗೆ ಬರ್ದಿರೋದು. ಕೊಡಮ್ಮ ಪ್ಲೀಸ್. ನಾನು ಇದನ್ನ ಓದ್ಬಿಟ್ಟೆ ಕೊಡೋದು. ನೋಡು ನೋಡ್ಚಿನ, ಇನ್ನೊಬ್ರಿಗೆ ಬಂದಿರೋ ಕಾಗದನ ಓದೋದು ಬ್ಯಾಡ್ ಮ್ಯಾನರ್ಸು. ನೀನು ಒಳ್ಳೆ ಹುಡುಗ ಅಲ್ಲ. ಅದನ್ನ ಕೊಡಮ್ಮ ಪ್ಲೀಸ್ ಪ್ಲೀಸ್, ಕೊಡಮ್ಮ. ಸರಿ ತಗೋ. ದೇವ್ರೇ, ಇವರೇ ಅನಂತರಾಯರು. ಇವರು ಹೊಳೆ ನರಸೀಪುರದ ಜಮೀನ್ದಾರರು ನರಹರಿರಾಯರು ಅಂತ. ನನ್ನ ಶ್ರೀಮತಿ ಶಾರದಾ. ನಮಸ್ಕಾರ. ನನ್ನೊಪ್ಪನೇ ಮಗ ರಾಮಸ್ವಾಮಿ. ನಮಸ್ಕಾರ. ನನ್ನ ಆಕೆ ಭಾಗ್ಯರಥಿ. ನಮಸ್ಕಾರ. ನನ್ನ ಮಗ ಗೋಪಾಲ ಕೃಷ್ಣ. ನನ್ನ ಮಗಳು ಸರಸ್ವತಿ. ದಯಮಾಡಿಸಿ. ಬನ್ನಿಮ್ಮ. ಮನೆ ಚಿಕ್ಕದು, ಮನೆ ಚಿಕ್ಕದಾಗಿರ್ಬೇಕು, ಮನಸ್ಸು ದೊಡ್ಡದಾಗಿರ್ಬೇಕು ಅಂತ ಗಾದೆ. ಮುತ್ತಿನಂತ ಮಾತು. ಬಡವರ ಮನೆಗೆ ಭಾಗ್ಯ ದೇವತೆ ಬಂದಾಗ ಬಂದಿದ್ದೀವಿ. ನೀವೆಲ್ಲ ನೋಡಿ ನಮ್ಮ ಹುಡುಗಿನ ಒಪ್ಪಿದ್ರೆ ನಮ್ಮಂತಹ ಪುಣ್ಯ ಮಾಡಿದ ಜನ ಈ ಪ್ರಪಂಚದಲ್ಲೇ ಇಲ್ಲ ಅನ್ಕೋತೀವಿ. ಜೋಯಿಸ್ರು ನಿಮ್ ಬಗ್ಗೆ, ನಿಮ್ ಮಗಳ ಬಗ್ಗೆ ತುಂಬಾ ಹೋಗ್ಲಿದ್ದಾರೆ. ಗೌರಿ ಎಲ್ಲಮ್ಮ? ಬಂದೆ. ಅಕ್ಕ, ಗೌರಿ ಬಾಮ್ಮ. ಎಲ್ರೂ ಬಂದಿದ್ದಾರೆ. ಹೋಗಿ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡು. ರಾಮ ಕೈಲಿ ಉಪ್ಪಿಟ್ಟು ಕಾಪಿ ಕಳಿಸ್ತೇನೆ, ಬಾರೋ.
ದೇವರು ನಿನ್ನ ಸುಖವಾಗಿಟ್ಟಿರ್ಲಮ್ಮ. ಪರವಾಗಿಲ್ಲಮ್ಮ. ತಗೊಮ್ಮ ಗೌರಿ. ಕೂತ್ಕೊಮ್ಮ. ಜೋಯಿಸರು ಹುಡುಗರ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಅಂತ ನಮಗೆ ಗೊತ್ತಿತ್ತು. ಅದೀಗ ದೃಢವಾಯ್ತು. ಏನು ಓದ್ತಿದ್ದೀಯಮ್ಮ? BA ಓದ್ತಿದ್ದೀನಿ. ಏನಮ್ಮ ಗೌರಿ, ನೀನ್ ತುಂಬಾ ಚೆನ್ನಾಗಿ ಹಾಡ್ತೀಯಂತೆ. ಓಹೋ, ಫಸ್ಟ್ ಕ್ಲಾಸ್ ಆಗಿ ಹಾಡ್ತಾರಮ್ಮ. ಅದ್ ನಿಂಗ್ಯಾಗೋ ಗೊತ್ತು? ಮುಖ ನೋಡಿದ್ರೆ ಗೊತ್ತಾಗಲ್ವಾ ಒಳ್ಳೆ ಗಾನ ಸರಸ್ವತಿ ತರ ಹಾಡ್ತಾರೆ ಅಂತ? ಗೌರಿ, ಒಂದು ಹಾಡು ಹೇಳ್ತೀಯಮ್ಮ? ಅದಕ್ಕೇನಂತೆ ರಾಮ, ತೊಂಬರು ತಂಬಪ್ಪ. ಕೃಷ್ಣ ನಗಿಸಲು ನೀನು ನಗುವೆನು ನಾನು, ನಗಿಸಲು ನೀನು ನಗುವೆನು ನಾನು.
ಕರುಣಿಸು ಹರಸು ನನ್ನ ಸೇವೆ ಸ್ವೀಕರಿಸು ನಡೆಸಲು ನೀನು ನಡೆಯುವೆ ನಾನು ನಡೆಸಲು ನೀನು ನಡೆಯುವೆ ನಾನು ನಾನೊಂದು ಬೊಂಬೆಯು ನೀ ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯು ನೀ ಸೂತ್ರಧಾರಿ. ಆಹಾ, ಎಷ್ಟು ಚೆನ್ನಾಗಿ ಹಾಡ್ದಿಯಮ್ಮ. ಶಾರದೆನೇ ಒಲ್ದು ಬಂದಾಗಿತ್ತು. ನಿನ್ನ ಸಂಗೀತ ಕೇಳಿದ ಕಿವಿ ಧನ್ಯವಾಯ್ತಮ್ಮ. ಗೋಪಿ ಹೇಳಿದ ಹಾಗೆ ಗೌರಿ ನಿಜವಾಗಿಯೂ ಸರಸ್ವತಿ. ಇನ್ನೇನು ಎಲ್ಲ ನೋಡಿ ಸರ್ಟಿಫಿಕೇಟ್ ಕೊಟ್ಟಾಗಾಯ್ತು. ಪಂಚಾಂಗ ನೋಡಿ ಮುಹೂರ್ತ ದಿನ ಹೇಳೋದೊಂದೇ ಬಾಕಿ. ಎಲ್ಲ ನಿಮ್ಮ ಆಶೀರ್ವಾದ, ನನ್ನ ಮಗಳ ಪುಣ್ಯ. ಒಂದ್ ನಿಮಿಷ ಬರ್ತೀರಾ? ಗೌರಿ ಇನ್ಮೇಲೆ ನಿಮ್ ಮಗಳಲ್ಲ, ನಮ್ಮ ಮಗಳು. ದೇವ್ರು ದೊಡ್ಡವನಮ್ಮ. ನನ್ ಕನಸು ಮನಸ್ಸಿನಲ್ಲೂ ಗೌರಿ ಇಂಥ ಪುಣ್ಯಾತ್ಮರ ಮನೆಗೆ ಸೇರ್ತಾಳೆ ಅಂತ ನಾನ್ ನೆನ್ಸ್ಕೊಂಡಿರ್ಲಿಲ್ಲ. ಹೂನಾಗ್ ಸಾಕಿ ನಿಮ್ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಆ ಹೂವನ್ನ ಅಂಗೈಲಿ ಇಟ್ಕೊಂಡು ಸಾಕೋ ಭಾರ ನಮ್ದು. ಆಯ್ತೋ ಇಲ್ವೋ? ಅಯ್ಯೋ, ಓ ಬಂದೆ. ಇನ್ನೇನ ನಂತರ ಇರೇ ಹುಡುಗ ಹುಡುಗಿನ ಒಪ್ಪಿದ್ದಾಯ್ತು. ನಮ್ಮ ಅಭ್ಯಂತರ ಏನಿಲ್ಲ. ಭಾಗ್ಯರ್ತಿ, ನೀವೆಲ್ಲ ಊರ್ಗ್ ಹೊರಡಿ. ನನ್ನ ಸ್ನೇಹಿತ ವೆಂಕಟಾಚಲಪತಿ ನೋಡ್ಕೊಂಡು ಸ್ವಲ್ಪ ಬಾಕಿ ವಸೂಲಿ ಮಾಡ್ಕೊಂಡ್ ಬರ್ತೀನಿ. ಗೌರಿ, ಅರ್ಶನ ಕುಂಕುಮ ತಗೊಂಡ್ಬಾ. ಅನಂತರ ಇರೇ ನೀವೇನು ಯೋಚನೆ ಮಾಡ್ಬೇಡಿ. ಇನ್ ಒಂದು ವಾರದಲ್ಲಿ ಮುಹೂರ್ತ ನಿಶ್ಚಯ ಮಾಡ್ಕೊಂಡು ಪತ್ರ ಹಾಕ್ತೀನಿ. ಅಷ್ಟ್ರೊಳಗೆ ಮದುವೆಗೆಲ್ಲ ಏರ್ಪಾಡು ಮಾಡ್ಕೊಳ್ಳಿ. ತುಂಬಾ ಸಂತೋಷ. ನಾ ಬರ್ಲಾ ಗೌರಿ? ಬರ್ತೀನಮ್ಮ ಗೌರಿ. ಬಾರಯ್ಯ. ಸರಸ್ವತಿ, ಕೊಡ್ಬತ್ತಿಯಮ್ಮ. ಅನಂತರ ಇರೇ ನಾ ಹೋಗಿ ಬರ್ತೀನಿ. ನಮಸ್ಕಾರ. ಸರಿ, ಬನ್ನಿ ಬನ್ನಿ ಜೋಯಿಸ್ರೆ. ಜೋಯಿಸ್ರೆ, ಈ ವಿಷಯದಲ್ಲಿ ನನಗೆ ಎಷ್ಟು ಗೊತ್ತೋ ನನ್ನ ಮಗಳಿಗೂ ಅಷ್ಟೇ ಗೊತ್ತು. ಆದ್ರಿಂದ ತಾವೇ ಹೇಳಿ. ನಮ್ ದುರದೃಷ್ಟಕ್ಕೆ ನೀವೇನ್ ಮಾಡ್ತೀರಾ? ಇಷ್ಟೆಲ್ಲ ಮಾತಾಡ್ತಿರಲ್ಲ, ನಿಮಗನ್ನ ಕೇಳಿ ನೋಡಿ. ಅವಳು ನರಹರಿ ರಾಯರ ಸೊಸೆನೇ ಅಲ್ಲ, ಬೇರೆ ಯಾರ ಸೊಸೆ ಆಗೋದಕ್ಕಾದ್ರೂ ಲಾಯಕ್ಕಾಗಿದ್ದಾಳ ಅಂತ. ಜೋಯಿಸ್ರೆ, ನಿಮ್ಮ ನರಹರಿ ರಾಯರಿಗೆ ನಮ್ಮ ಸಂಬಂಧ ಬೇಡವಾಗಿದ್ರೆ ಬೆಂಕಿ ಬೀಳ್ಲಿ. ಆದ್ರೆ ನನ್ ಗೌರಿ ಬಗ್ಗೆ ಮಾತ್ರ ನಾಲಿಗೆನ ಹರಿ ಬಿಡ್ಬೇಡಿ. ಈ ಕಷ್ಟಕ್ಕೇನಮ್ಮ ನಾನು ಯಾವ ಮಾತು ಆಡದೇ ಇದ್ದದ್ದು. ರಾಯರೇ, ನಿಮ್ಮ ಹಾಗೆ ನಾನು ಹೆಣ್ಣಾಡ್ದವನು. ಯೋಗ ನರಸಿಂಹ ನನಗೂ ಅಲಿಸಲ್ತಾನೆ ಹೇಳ್ತಾ ಇಲ್ಲ. ಗೌರಿಗೆಲ್ಲಾ ಕೊಟ್ಟು ದೇವ್ರು ಗುಣ ಕೊಟ್ಟಿಲ್ಲ. ನಿಮ್ ಮನೇಲಿ ಹುಟ್ಟುವಂತ ಹೆಣ್ಣೆ ಅಲ್ಲ ಅದು. ಹಾಗಂದ್ರೇನು ಜೋಯಿಸ್ರೆ? ನನ್ನ ಮಗಳು, ನನ್ನ ಗೌರಿ ನಡತೆ ಗೆಟ್ಟೋಳೆ. ಅದನ್ನ ನನ್ನ ಕೇಳ್ತೀರಾ? ಅವಳೇ ಕೇಳಿ. ಅವಳನ್ನೇ ಕೇಳ್ತೀವಿ, ಅವಳನ್ನೇ ಕೇಳ್ತೀವಿ. ಮೊದ್ಲು ನೀವ್ ಹೇಳೋದನ್ನ ಹೇಳ್ಬಿಡಿ. ನಿಮ್ ಮಗಳು ಮನೆತನಸ್ತ್ರ ಮನೆ ಹುಡುಗಿರು ಆಗಿದ್ದಿದ್ರೆ ನಂದಿಗೂ ಹಾಕೋದಂತ ಮನೆಗೆ ರಾಣಿ ಆಗ್ತಿದ್ಲು. ನಿಮ್ ಗೌರಿಗೆ ಎಲ್ಲೆಲ್ಲಿಂದ ಏನೇನು ಕಾಗದ ಬರುತ್ತೆ, ಕಾಲೇಜ್ ಹೋಗ್ತಾರೆ ಅಂತ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಇದನ್ನ ಯಾವತ್ತಾದ್ರೂ ವಿಚಾರಿಸಿದ್ದೀರಾ? ಇವತ್ತಾದ್ರೂ ಕೇಳಿ ನೋಡಿ. ಇದು ಸುಳ್ಳಾದ್ರೆ ಮೂಗ್ ಪೀಸ್ಕೊಳ್ತೀನಿ. ಯಾವ್ದಮ್ಮ ಸುಳ್ಳು? ಹಾಗಾದ್ರೆ ನಿನ್ ಜೊತೆ ಓದ್ತಾ ಇರೋ ಕನಕ ಹೇಳಿದ್ದಲ್ಲ ಸುಳ್ಳ? ಕಾಲೇಜಿನಲ್ಲಿ ನಿನಗೆ ದಿನಕ್ಕೊಂದು ಕಾಗದ ಬರುತ್ತಂತಲ್ಲ, ಅದು ಸುಳ್ಳ? ನಿನ್ನೆ ದಿನ ಆ ಕಾಗದಕ್ಕೋಸ್ಕರ ನಿನಗೂ ಅವಳಿಗೂ ಜಗಳ ಆಗಿದ್ ಸುಳ್ಳ? ಗೌರಮ್ಮ, ಬೆಕ್ಕು ಕಣ್ ಮುಚ್ಕೊಂಡು ಹಾಕ್ಬಿಡಬಹುದು, ಆದ್ರೆ ಜಗತ್ ಕೂಡಲ್ಲ. ನನ್ ಮಗಳು ಅಂತ ತಿಳ್ಕೊಂಡು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ. ರಾಯರೇ, ಇನ್ಮೇಲೆ ಈ ಮನೆ ಫಸಲ್ ತುಳಿದ್ರೆ ನೀವ್ ಬಿಟ್ಟಾನೆ. ಏನೇ ಕೇಳ್ದೇನೆ ನಿನ್ ಚರಿತ್ರೆನಾ? ಇವಳು ಬೇಡ ಬೇಡ ಅಂತ ಬಡ್ಕೊಂಡ್ರು ಇವಳು ಮಾತು ಕೇಳ್ದೆ ಕಾಲೇಜಿಗೆ ಕಳಿಸ್ತೇನೆ ನಿನ್ನ. ಅದಕ್ಕಿದೆ ಏನೇ ನೀನ್ ನನಗೆ ಕೊಡ್ತಾ ಇರೋ ಹುಡುಗರು? ಸಾಕು ಸುಮ್ನಿರಿ. ಅದೇನ್ ಹಾಳ್ ಮಾತು ಅಂತ ಆಡ್ತಾ ಇದ್ದೀರಾ? ಯಾರೋ ಆಗದ ಕೆಟ್ಟ ಜನ
ಅವಳ ಮೇಲೆ ಹೊಟ್ಟೆ ಕಿಚ್ಚಿಗೋಸ್ಕರ ಏನೇನೋ ಹೊಲಸು ಮಾತಾಡಿದ್ರು ಅಂತ ನೀವು ಅದನ್ನೇ ನಂಬ್ತೀರಾ? ಹಾಗಾದ್ರೆ ಇವಳು ಸ್ನೇಹಿತೆ ಹೇಳಿದ ಮಾತು ಸುಳ್ಳ? ಸುಳ್ಳು, ಶುದ್ಧ ಸುಳ್ಳು. ಅದ್ಯಾಕೆ ಹೇಳ್ತಿ? ಅವಳು ಕಾಲೇಜ್ಗೆ ಹೋಗುವಾಗ ಬರುವಾಗ ನೀನ್ ಅವಳು ಕಾವಲಿದ್ಯಾ? ಇಂಥ ವಿಷಯಕ್ಕೆ ಕಾವಲು ಯಾಕ್ರಿ ಬೇಕು? ಕಣ್ಣರಿದೇ ಇದ್ದಿದ್ನ ಕರಳರಿತು ಅಂತಾರೆ. ಅವಳು ನನ್ನ ಮಗಳು ಕಣ್ರಿ, ನಾನು ಹೆತ್ತ ಮಗಳು. ಗುಲಾಬಿ ಹೂ ಕೊಡೋ ಗಿಡನೇ ಮುಳ್ಳು ಕೊಡೋದು. ಮಾತಾಡೆ, ಯಾವನ್ ಜೊತೆ ಮಾಡ್ಕೊಂಡಿದ್ದಿ ಹೇಳೆ? ನಿಜ ಏನು ಹೇಳಿ? ಅಂದ್ರೆ ಅಂದ್ರೆ ನೀನು ನನ್ನ ನಂಬ್ತಾ ಇಲ್ವಪ್ಪ? ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಪ್ಪ? ಹಾಗಾದ್ರೆ ಯಾವ ಪಟ್ಟಿ ಮೇಲೂ ನಿನ್ನ ಕಾಗ್ದ ಬರೀತಿಲ್ವೇನು? ಕಾಗ್ದನ ಅಕ್ಕಂಗ್ ನೆನ್ನೆ ಒಂದ್ ಕಾಗ್ದ ಬಂದಿತ್ತು. ಅಯ್ಯೋ ಮನೆ ಹಾಳ, ನೀನೆಲ್ಲ ನೋಡ್ದೆ? ಯಾಕೆ ಇದ್ಯಾ? ನನ್ನನ್ನ ಯಾಕಮ್ಮ ಸುಮ್ಮನೆ ಹೊಡಿತ್ಯಾ? ನಾನೇ ಅಟ್ಟದ ಪುಸ್ತಕದಲ್ಲಿ ಒಂದ್ ಕಾಗ್ದ ನೋಡ್ದೆ. ಎಂತ ಕಾಗ್ದವ? ಬೋರ್ಡ್ ನಲ್ಲಿ ಬಂದಿರೋ ಕಾಗ್ದ, ಬೇಕಿದ್ರೆ ಅಕ್ಕನೇ ಕೇಳು. ಗೌರಿ, ನೆನ್ನೆ ಕಾಗದ ಬಂದಿದ್ದು ನಿಜವೇನೆ? ಮಾತಾಡೇ ರಾಕ್ಷಸಿ. ಹೌದು. ಹೇಳ್ದೆ ಶಾರದಾ, ಕೇಳ್ದೆ ಚಂಡಾಲಿ ಹೇಳಿದ್ದೇನ? ಈಗಲಾದ್ರೂ ಗೊತ್ತಾಯ್ತೇನೆ ನಿನ್ ಮಗಳು ಹಾಕಿದ್ದ? ಇಲ್ಲಪ್ಪ, ಇಲ್ಲ ಅಪ್ಪ. ಕಾಗದ ಬರ್ತಾ ಇರೋದು ನಿಜವಾದ್ರೂ ಅದ್ರಲ್ಲಿ ಸತ್ಯವಾಗಿ ನನ್ ತಪ್ಪು ಏನಿಲ್ಲಪ್ಪ. ದೇವರಾಣಿಗೆ ಅದ್ರಲ್ಲಿ ನನ್ ತಪ್ಪು ಏನಿಲ್ಲ. ಆ ಕಾಗದ ಬರೀತಾ ಇರೋದು ಯಾರು ಅಂತಾನೆ ನನಗೆ ಗೊತ್ತಿಲ್ಲಮ್ಮ. ನಂಗೆ ಗೊತ್ತೇ ಇಲ್ಲ. ಗೊತ್ತಿದ್ರೆ ಬೇವರ್ಸಿ ಹಾಗೆ ಕಾಗ್ದ ಬರೀತಾನೆ. ಅಯ್ಯೋ ಮನೆ ಹಾಳಿ, ನಿನ್ ತಾಯಿ ಇನ್ನೂ ಸತ್ತಿಲ್ಲ ಕಣೆ. ಅದೇನೇನ್ ನಡೀತು ಅಂತ ನನಗಾದ್ರೂ ಒಂದ್ ಮಾತು ಹೇಳ್ಬಾರ್ದಾಗಿತ್ತೀನಿ ಪಾಪಿ. ಯಾಕೆ ಹೇಳಿಲ್ಲ? ನಾನ್ ಹೇಳಿದ್ರೆ ನನ್ ಓದೋದನ್ನ ಎಲ್ಲಿ ನಿಲ್ಸ್ಬಿಡ್ತೀಯ ಅಂತ ಹೆದರ್ಕೊಂಡು ಹೇಳಿಲ್ಲ ನಾನು. ಹೆತ್ತವ್ರ ಹೊಟ್ಟೆಗೆ ಬೆಂಕಿ ಸುರಿದು ಓದಬೇಕಾ? ಮಾಡೋದೆಲ್ಲ ಮಾಡ್ಬಿಟ್ಟು ನಾಟಕ ಆಡ್ತಿದ್ಯಾ? ಗೌರಿ, ಏನಂದ್ರೆ? ಕನಕ ಹೇಳಿದ್ದು ಸುಳ್ಳು, ನನ್ ರಾಮು ಹೇಳಿದ್ದು ಸುಳ್ಳು, ನೀನು ಮಾತ್ರ ಸತ್ಯವಂತೆ. ನಿನ್ನಂತವಳು ಸತ್ರನೇ ನಮಗೆ ತಪ್ಪು. ಸಾಯಿ ಸಾಯಿ. ಗೌರಿ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿಯಮ್ಮ. ನನ್ ಹೇಳೋ ಮಾತು ಸತ್ಯಮ್ಮ, ನನ್ನ ಸತ್ಯಮ್ಮ. ಅವ್ರು ಹೇಳೋ ಮಾತನ್ನ ಸುಳ್ಳಮ್ಮ, ಬರೀ ಸುಳ್ಳು. ಹೌದು ಅಮ್ಮ. ಗೌರಿ, ನೀನ್ ನನ್ನ ನಂಬಮ್ಮ. ಅಮ್ಮ, ನೀನ್ ಅದನ್ನ ನಂಬಮ್ಮ. ಅಮ್ಮ, ಅಯ್ಯೋ, ನಾನ್ ಹೇಳೋ ಮಾತು ಸತ್ಯಮ್ಮ. ಹೌದಮ್ಮ, ಸತ್ಯ. ಏನಂದ್ರಿ? ಅನ್ನೋದೇನು? ಈ ಮದುವೆ ಬೇಡ ಅಂದೆ, ಈ ಸಂಬಂಧ ಬೇಡ ಅಂತ ಹೇಳಿ ಕಳಿಸ್ಬಿಟ್ಟೆ. ಯಾಕೆ ಅಂತ? ಆ ಹುಡುಗಿ ನಡತೆ ಚೆನ್ನಾಗಿಲ್ವಂತೆ. ಯಾವನು ಹೇಳ್ದವನು? ಅವ್ರ ಜೊತೆಲಿ ಓದ್ತಾ ಇದ್ದಾಳಲ್ಲ ಕನಕ. ಓಹೋ, ಅವಳ ಒಂದು ಹೆಣ್ಣಿನ ಮಾತು ಕೇಳ್ಕೊಂಡು ಒಂದು ಸಂಸಾರನೇ ನಂಜಿನ ನಾಲ್ಗಿಂದ ಕೊಲ್ತೀರಾ ನೀವು? ಜೊತೆಲಿ ಓದ್ತಾ ಇರೋ ಹೆಣ್ಣು ಸುಳ್ಳು ಹೇಳ್ತಾಳಿಯೇ? ನಿಜ ಹೇಳ್ತಾಳೆ ಅಂತ ನೀವಾಗ ಹೇಳ್ತೀರಾ? ಅವಳು ದೇವ್ರ ಮೇಲೆ ಪ್ರಮಾಣ ಮಾಡಿದ್ಲು. ನಾನು ಪ್ರಮಾಣ ಮಾಡಿ ಹೇಳ್ತೀನಿ ಆ ಹುಡುಗಿ ಒಳ್ಳೆಯವಳು ಅಂತ. ಇದಕ್ಕೆ ನೀವೇನ್ ಹೇಳ್ತೀರಾ? ಕನಕ ಗೌರಿನ ದಿನ ನೋಡ್ತಾಳೆ, ನೀವ್ ಒಂದಿನ ನೋಡಿದ್ದೀಯಾ? ಏನಾದ್ರೂ ಆಗ್ಲಿ, ಈ ಸಂಬಂಧ ನಮಗ್ ಬೇಡಪ್ಪ. ಏನಮ್ಮ, ನೀನು ಒಂದು ಹೆಣ್ಣಿನ ತಾಯಿನೋದ್ನ ಮರಿಬೇಡ. ಮನೆಯವ್ರಿಗೆಲ್ಲ ಒಪ್ಪಿಗೆ ಅಂತ ಬಾಯಿ ತುಂಬಾ ತಿಳಿಸಿ, ಮುಹೂರ್ತಕ್ಕೆ ತಾರೀಖ್ ತಿಳಿಸ್ತೀವಿ ಅಂತ ಆಶೆ ಹುಟ್ಟಿಸಿ, ಹೆಣ್ಣೆತ್ತವ್ರು ಸಂತೋಷದಿಂದ ಇರುವಾಗ ಆಡಿದ ಮಾತನ್ನ ಮುರಿದ್ರೆ ದೇವ್ರು ಮೆಚ್ಕೋತಾನೇನಮ್ಮ. ಸಾಕು ಸುಮ್ನಿರೋ. ಆ ಹುಡುಗಿನ ಬೇಡ ಕ್ಷಣಕ್ಕೆ ನಿಂಗೇನ್ ಬೇರೆ ಹುಡುಗಿ ಸಿಕ್ಕೊಲ್ವಾ? ಅಥವಾ ನೀನ್ ಮದ್ವೆನೇ ಆಗೋಲ್ವಾ? ಆಗುತ್ತಪ್ಪ. ನಾನ್ ನಿನ್ ಮಗ ನೋಡು, ಆಸ್ತಿ ಇದೆ, ಅಂತಸ್ತಿದೆ, ಹೆಣ್ಣು ಕೊಟ್ಟೆ ಕೊಡ್ತಾರೆ. ಆದ್ರ ಆ ಹುಡುಗಿಗೆ ಈಗ ನೀವ್ ಹೊಡ್ಸಿರೋ ಅಪವಾದದಿಂದ ಯಾರು ಮುಂದೆ ಬರ್ತಾರೆ, ಯಾರು ಮದುವೆ ಮಾಡ್ಕೋತಾರೆ? ಇದಕ್ ನಾವ ಹೊಣೆ? ನೀವೇ ಹೊಣೆ ಆಗೋರು. ಅವರೇ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ರಾ, ಇಲ್ಲ ನಮ್ಮನ್ನ ಉದ್ಧಾರ ಮಾಡಿ ಅಂತ ನಮ್ ಕಾಲ್ ಕಟ್ಕೊಂಡಿದ್ರಾ? ನೀವೇ ಹೇಳ್ ಕಳ್ಸಿದ್ರಿ, ನೀವೇ ಅವ್ರ ಮನೆಗೆ ಹೋದ್ರಿ, ನೀವೇ ಒಪ್ಪಿಗೆ ಕೊಟ್ರಿ. ಈಗ ನೀವೇ ಹುಡುಗಿ ಕುತ್ತಿಗೆ ಕೂತ್ರೆ ನೀವು ತಾನೇ ಹೊಣೆ ಆಗೋರು. ಮುಚ್ಚಬಾಯಿ. ಒಪ್ಪಿಗೆ ಕೊಟ್ಟಿದ್ದ ತಪ್ಪಿಗೆ ಬೀದಿಲಿ ಹೋಗೋ ಹಾದ್ರಕ್ಕೆ ಸೊಸೆ ಮಾಡ್ಕೋಬೇಕು ಅಂತಿದ್ದೇನು? ಅಪ್ಪ, ನೀವು ನಾಗರಿಕರು, ಓದ್ದವರು, ನಿಮ್ ಬಾಯಿಂದ ಇಂಥ ಕೀಳ ಮಾತು ಬರಬಾರ್ದು. ಹೇಳಿಕೆ ಮಾತು ಕೇಳ್ಕೊಂಡು ಹೀಗೆಲ್ಲ ಆಡೋದು ನಿಮಗ್ ಶೋಭಸಲ್ಲ. ಆ ಹುಡುಗಿ ಬಗ್ಗೆ ಯಾರು ಏನೇ ಹೇಳಿದ್ರು ನಾನು ಒಪ್ಪೋದಿಲ್ಲ. ಒಪ್ಪಿದ್ರೆ ಏನೋ ಮಾಡ್ತಿ? ನಾನು ಹೋಗಿ ಅವಳನ್ನೇ ಮದುವೆ ಮಾಡ್ಕೋತೀನಿ. ಏನಲ್ಲೇ ಸಾಕಿ ಸಲಿ ದೊಡ್ಡವನ್ನಾಗ್ಬಾರ್ದ ತಂದೆ ತಾಯಿಗಿಂತ ಆ ಹುಡುಗಿ ಹೆಚ್ಚಾಗೋದ ನಿನಗೆ? ಹೆಚ್ಚಿನ ಮಾತಲ್ಲಪ್ಪ. ನನ್ನ ಕಾರಣದಿಂದ ಒಂದು ಹುಡುಗಿ ಜೀವನ ಹಾಳಾಗಬಾರ್ದು, ನಿಮ್ಮ ಕಾರಣದಿಂದ ಒಂದು ಬಡ ಸಂಸಾರಕ್ಕೆ ಅನ್ಯಾಯ ಆಗ್ಬಾರ್ದು. ಅದಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀನಿ. ಗೋಪಿ, ನಿಂತ್ಕೊಳ್ಳೋ, ನನ್ನ ಮಾತು ಕೇಳೋ ಗೋಪಿ. ಹೋಗ್ಬಿಡೆ.
ನನ್ನ ಹೃದಯ ಸಾಮ್ರಾಜ್ಯೇಶ್ವರಿ, ನಿಮ್ಮ ತಲೆಯಲ್ಲಿ ಹೂವನ್ನು ಕಂಡು ನನಗಾದ ಆನಂದ ಅಷ್ಟಿಷ್ಟಲ್ಲ. ಅದು ನಿಮ್ಮ ಸಮ್ಮತಿಯ ಸಂಕೇತವಾದ್ದರಿಂದ ಈಗ ನನ್ನ ಪರಿಚಯ ಮಾಡಿಕೊಳ್ಳುತ್ತೇನೆ. ಹಾಸನದ ಮಾರ್ಗದಲ್ಲಿ ಊರಾಚೆ ಇರುವ ಮಾವಿನ ತೋಪಿನಲ್ಲಿ ಇಂದಿನಿಂದ ಪ್ರತಿ ಸಂಜೆ ನಿಮಗಾಗಿ ಕಾಯುತ್ತಿರುತ್ತೇನೆ. ನಿಮ್ಮ 1-2 ಗಂಟೆಗಳ ವೇಳೆಯನ್ನು ಬಿಡುವು ಮಾಡಿಕೊಂಡು ಒಂಟಿಯಾಗಿ ಬಂದರೆ ನಾವಿಬ್ಬರೂ ಸೇರಿ ಸುಖ ಪಡೆಯೋಣ. ಸದಾ ನಿಮ್ಮ ದಾರಿಯನ್ನೇ ಕಾಯುತ್ತಿರುವ ಪ್ರಣಯ ಜಾತಕ. ನಾನು ಬಂದಿದ್ದೀನಿ. ಗೌರಿ ಬಂದಿದ್ದೀನಿ. ಹೆಸರು, ಕುಲ, ಗೋತ್ರ ಯಾವುದು ಬರೀದೆ ಕೆಟ್ಟ ಕೆಟ್ಟದಾಗಿ ಕಾಗದ ಬರೆದು ನನ್ನ ಬಾಳನ್ನೇ ಹಾಳು ಮಾಡ್ಬಿಟ್ಟಿಯಲ್ಲ ಚಂಡಾಲ. ಎಲ್ಲಿದ್ಯೋ ನೀನು? ಎಲ್ಲಿದ್ಯೋ ನೀನು? ಯಾವನೋ ನೀನು? ಎಲ್ಲಿದ್ಯೋ ನೀನು? ಬಾ, ನನ್ನ ಹತ್ರ ಬಾ. ಇವತ್ತು ನಿನ್ನ ನೋಡಿ ನಾನು ಹೆತ್ತುಕೊಳ್ಳೋದಿಲ್ಲ. ನಾನು ಓಡ ಹೋಗೋದಿಲ್ಲ. ಮಾರ್ಗೆಟ್ಟವನೆ, ಲಜ್ಜೆಗೆಟ್ಟವನೆ. ಯಾಕೆ ಹೊತ್ಕೊಂಡಿದ್ಯಾ? ಎಲ್ಲ ಹೊತ್ಕೊಂಡಿದ್ಯೋ ನೀನು? ಯಾವನೋ ನೀನು? ಯಾವನೋ ನೀನು? ನನ್ನ ಹೃದಯೇಶ್ವರಿ ಅಂತ ಬರ್ದಿಯಲ್ಲೋ ನೀನು. ಸತ್ಯವಾಗಿ ನನಗೆ ಹೃದಯ ಇದೆಯೇನೋ? ನೀನೊಬ್ಬ ಮನುಷ್ಯನೇನೋ? ನನ್ನ ಬಾಳನ್ನ ನಿನ್ನ ಕಾಗಿದ ಬೆಂಕಿಯಲ್ಲಿ ಹಚ್ಚಿ ಉರಿಸಿ ಬಿಟ್ಟಿಯಲ್ಲ. ಬಾಯಿತ್ತು ಧೈರ್ಯ ಅಂತ ನನ್ನ ಎದುರು ಬಾಯಿತ್ತು. ಅದೇ ಬೆಂಕಿಯಲ್ಲಿ ನಿನ್ನನ್ನು ಸುಟ್ಟು ಸಾಯಿಸ್ಬಿಡ್ತೀನಿ. ಮನುಷ್ಯನ ನೀನು ದ್ರೋಹಿ. ಮಾತಾಡೋ, ಯಾರೋ ನೀನು? ನೀನು ಮನುಷ್ಯನಾಗಿದ್ರೆ ನನ್ನ ಎದುರಿಗೆ ಬಾ, ಬಂದು ಮಾತಾಡು. ದ್ರೋಹಿ, ಬಂದು ಮಾತಾಡು. ಇಲ್ಲ ಇಲ್ಲ, ಇವತ್ತು ನಿನಗೊಂದು ಗತಿ ಕಾಣ್ತದೆ. ನಾನು ಮನೆಗೆ ಹೋಗೋದಿಲ್ಲ. ನನ್ನ ಮನೆಗೆ ಹೋಗೋದಿಲ್ಲ. ನನ್ನ ಮನೆಗೆ ಹೋಗೋದೇ ಇಲ್ಲ. ಅಮ್ಮ, ನಾನೇನ್ ಮಾಡಿ? ಅಯ್ಯೋ ದೇವರೇ, ನನಗೆ ಗತಿ. ಗೌರಿ, 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 ಗೌರಿ. ರಾಮು, ಏನಮ್ಮ? ಗೌರಿ ಎಲ್ಲೋ? ನಾನು ನೋಡ್ಲಿಲ್ಲಮ್ಮ. ಹಿತ್ಲ ಕಡೆ ನೋಡ್ಕೊಂಬ ಹೋಗು. ಅಕ್ಕ 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 ಅಕ್ಕ, ಹಿತ್ಲ ಕಡೆನೂ ಇಲ್ವಲ್ಲಮ್ಮ? ಅಯ್ಯಯ್ಯೋ, ಎಲ್ಲಿ ಹೋದ್ಲು? ಅವಳ ಸ್ನೇಹಿತೆ ವಸಂತನ ಮನೆಗೆ ಏನಾದ್ರು ಹೋದ್ಲು? ಹೋಗೋಗು, ಬೇಗ ಹೋಗಿ ನೋಡ್ಕೊಂಡು ಹೋಗು. ವಸಂತಕ್ಕ, ಗೌರಕ್ಕ ಇಲ್ಲಿದ್ದಾಳ? ಇಲ್ವಲ್ಲ. ಯಾಕೆಷ್ಟು ಗಾಬರಿ? ಗೌರಕ್ಕ ಮನೆಯಲ್ಲೆಲ್ಲೂ ಇಲ್ಲ. ನಿಮ್ಮನೆಗೆ ಹೋಗಿದ್ದಾಳೆ, ನೋಡ್ಕೊಂಡು ಬಾಂಡು ಅಮ್ಮ. ಇಲ್ಲಿ ಬರ್ಲಿಲ್ವಲ್ಲ. ಎಲ್ಲಿ ಹೊಟ್ಟೋದ್ಲು? ಮಾವಿನ ತುಪ್ಪ ಕೊಟ್ಟೋದ್ಲ? ರಾಮು, ನನ್ ಜೊತೆ ಬಾ.
ಎಲ್ಲಿ ನೋಡ್ರಿ ಜಂಬದ್ ಕಳೆ ಹೇಗ್ ಹೊಳಿತಿದೆ ಮುಖದಲ್ಲಿ. ಬೇಗ ಅಲಂಕಾರ ಮಾಡಮ್ಮ, ಹೊತ್ತಾಯ್ತು. ವಸಂತ ಬಂದ್ಯಾ? ಕನಕ ಮೇಲಿದ ಹೋಗು. ಕನಕ ಕನಕ ಏನ್ ವಸಂತ? ಗೌರಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು. ಕೆಟ್ಟ ಹೆಸರು ಬಂದು ಆಗ್ತಾ ಇದ್ದಿದ್ದು ಮದುವೆ ನಿಂತೋಯ್ತಂತ ನೀರಿಗೆ ಬಿದ್ದು ಪ್ರಾಣ ಬಿಟ್ಲು. ಏ ಸುಮ್ನೆ ಇರೆ. ಕಾಲೇಜಿನಲ್ಲಿ ಎಲ್ರೂ ಅವಳನ್ನ ಮರ್ಯಾದೆ ಗೌರಿ ಅಂತ ಹೇಳಿ ಅವಳಿಗೆ ತುಂಬಾ ಜಂಬ ಜಾಸ್ತಿ ಆಗ್ಬಿಟ್ಟಿದೆ. ಆ ಜಂಬ ಇಳಿಸದೆ ಹೋದ್ರೆ ಕೇಳು. ಗೌರಿ, ದೇವರಾಣೆಗೂ ಹೇಳ್ತೀನಿ, ನಿನ್ ಮೇಲ್ ಹೊಟ್ಟೆ ಕಿಚ್ಚಿಗೆ ಹೇಗ್ ಮಾಡಿದೆ. ಕಾಗ್ದ ಬರ್ದಿದ್ದು ನಿನ್ನ ಕಾಡ್ಸೋಕೆ, ನಿನ್ ಪ್ರಾಣ ತೆಗಿಯೋಕಲ್ಲ, ನಿನ್ ಪ್ರಾಣ ತೆಗಿಯೋಕಲ್ಲ. ಗೌರಿ, ಎಲ್ಲಾ ಪಾಪಿಗಳು ಸೇರ್ಕೊಂಡು ನಿನ್ನ ಕೊಂದು ಬಿಟ್ರಲ್ಲ. ನಿನ್ನ ಕೊಂದು ಬಿಟ್ರು, ನನ್ನ ಗೌರಿನ ಕೊಂದು ಬಿಟ್ರು. ಅಯ್ಯೋ ಗೌರಿ, ಗೌರಿ ಅಂತ ಯಾರನ್ನೇ ಕರೀಲಮ್ಮ, ಇನ್ನು ಗೌರಿ ಅಂತ ಯಾರನ್ನೇ ಕರೀಲಿ. ಗೌರಿ, ಅಯ್ಯೋ ಗೌರಿ.